ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರಾ ಅಂತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಜಗತ್ತಿನಾದ್ಯಂತ ಹೆಚ್ಚು ಚರ್ಚಿತವಾಗ್ತಾ ಇರುವಂಥ ವೆನಿಜುವೆಲಾದಲ್ಲಿ ಆಗ್ತಾ ಇರುವಂಥ ಒಂದು ಕ್ರೈಸಿಸ್ ಬಗ್ಗೆ ನಾವು ಚರ್ಚೆ ಮಾಡೋಣ. ಅಮೆರಿಕ ದೇಶ ಮತ್ತೆ ಪ್ರೂವ್ ಮಾಡಲಿಕ್ಕೆ ಹೊರಟಿದೆ, ನಾನು ವಿಶ್ವದ ದೊಡ್ಡಣ್ಣ. ಅದರೊಳಗೂ ಪರ್ಟಿಕ್ಯುಲರ್ಲಿ ಡೊನಾಲ್ಡ್ ಟ್ರಂಪ್, ಓಕೆ, ಅವರ ಒಂದು ಕ್ರೇಜಿ ಆದಂಥ ನಿರ್ಧಾರಗಳಿಗಾಗಿ ನೆರೆಯ ದೇಶಗಳಷ್ಟೇ ಅಲ್ಲ, ಇವನ್ ಭಾರತ ಕೂಡ ಸಫರ್ ಆಗ್ತಾ ಇದೆ. ಇವನ್ ಭಾರತದ ಮೇಲೂ ಕೂಡ ಇವರು ಹೆಚ್ಚು ತೆರಿಗೆಯನ್ನು ಹಾಕ್ತಿದ್ದಾರೆ. ಈಗ ವೆನಿಜುವೆಲಾ ದೇಶದ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದ್ದಕ್ಕೆ ಇದು ಒಂಥರ ಜಗತ್ತಿನ ನಾಯಕರು ಹೇಳ್ತಿದ್ದಾರೆ ಅಮೆರಿಕ ನಡೆಸ್ತಾ ಇರುವಂಥ ಭಯೋತ್ಪಾದನೆಯೇ ಅಂತ. ಎಸ್ ಗೈಸ್, ಭಯೋತ್ಪಾದನೆ ಅಂದರೆ ಬರೀ ಈ ಒಂದು ಮುಸ್ಲಿಂ ದೇಶಗಳು ಇನ್ನೊಂದು ದೇಶದ ಮೇಲೆ ಮಾಡ್ತಾ ಇರುವಂಥ ಒಂದು ಟೆರರಿಸ್ಟ್ ಅಟ್ಯಾಕ್ ಮಾತ್ರ ಅಲ್ಲ, ಯಾವುದೇ ದೇಶ ಇನ್ನೊಂದು ದೇಶಕ್ಕೆ ಭಯವನ್ನು ಹುಟ್ಟಿಸಿದ್ರೆ ಅದು ಕೂಡ ಭಯೋತ್ಪಾದನೆಯೇ. ಇವತ್ತು ಡೆಫಿನೆಟ್ಲಿ ಸಂಪತ್ಭರಿತ, ಅದರೊಳಗೂ ತೈಲ ಸಂಪತ್ಭರಿತ ದೇಶವಾದಂಥ ವೆನಿಜುವೆಲಾದ ಮೇಲೆ ದಾಳಿ ನಡೆಸಿರುವಂಥ ಅಮೆರಿಕಾದ ಈ ಕೃತ್ಯವನ್ನು ಡೆಫಿನೆಟ್ಲಿ ವಿಶ್ವದ ಅನೇಕ ದೇಶಗಳು ಇದನ್ನು ವಿರೋಧಿಸ್ತವೆ. ಆದರೆ ಅಮೆರಿಕ ಎಷ್ಟು ಪವರ್ಫುಲ್ ಇದೆ ಅಂದರೆ ಆ ದೇಶವನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಗೆ ಬಂದಿದೆ. ಲಿಟ್ರಲಿ ಡೊನಾಲ್ಡ್ ಟ್ರಂಪ್ ಒನ್ಸ್ ಅಪಾನ್ ಅ ಟೈಮ್ ಹೇಗೆ ಹಿಟ್ಲರ್ ತನ್ನ ಡಿಕ್ಟೇಟರ್ಶಿಪ್ಪನ್ನು ಜಗತ್ತಿಗೆ ತೋರಿಸಿದ್ರು, ಹಾಗೇನೆ ಅಮೆರಿಕ ಅಧ್ಯಕ್ಷರು ಕೂಡ ಮಾಡ್ತಿದ್ದಾರೆ. ಸೊ ಹೀಗಾಗಿ ಇವತ್ತು ವೆನಿಜುವೆಲಾದ ಅಧ್ಯಕ್ಷರಾದಂಥ ನಿಕೋಲಸ್ ಮಡೋರೋ ಮತ್ತು ಅವರ ಪತ್ನಿ ಸಿಲ್ವಿಯಾ ಪೋರ್ಟ್ಸ್ ಇವರನ್ನು ಬಂಧನ ಮಾಡಲಾಗಿದೆ. ಆ್ಯಂಡ್ ಬಂಧನಕ್ಕೆ ಕಾರಣ ಏನು, ಆ್ಯಂಡ್ ಅಮೇರಿಕ ಮತ್ತು ಈ ವೆನಿಜುವೆಲಾದ ಸಂಬಂಧ ಇವತ್ತು ನಿನ್ನೆದೋ ಅಥವಾ ಮೊದಲಿನಿಂದನೂ ಕೂಡ ಸಂಬಂಧ ಇದೇ ಥರ ಇದಾವೋ ಅನ್ನುವುದನ್ನು ನಾನು ಪೂರ್ತಿಯಾಗಿ ನಿಮಗೆ ಹೇಳ್ತೀನಿ ಗೈಸ್. ಅಮೇರಿಕಾದ ಈ ಕೃತ್ಯವನ್ನು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಅಂತ ಕೂಡ ಹೇಳ್ತಾರೆ. ಕಳೆದ 200 ವರ್ಷಗಳಷ್ಟು ಹಳೆಯದಾದ ಒಂದು ಮನ್ರೋ ತತ್ವವನ್ನು ಪುನಃ ಡೊನಾಲ್ಡ್ ಟ್ರಂಪ್ ಪ್ರಾರಂಭ ಮಾಡ್ತಿದ್ದಾರೆ. ಸೊ ಇದಕ್ಕೆಲ್ಲ ಮೂಲ ಕಾರಣ ಏನು, ಆ್ಯಂಡ್ ಇದನ್ನು ಬೇಸಿಕ್ಕಿಂದ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್. ಸೊ ಯು ವಿಲ್ ಕಮ್ ಟು ನೋ. ಅದು ಆದಮೇಲೆ ಇವನ್ MCQಸ್ನು ಕೂಡ ಇದ್ರ ಮೇಲೆ ನಾನು ನಿಮಗೆ ಹೇಳ್ತೀನಿ. ಬನ್ನಿ, ಹಂಗಂದರೆ ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಅಂದರೆ ಏನು, ತೈಲ ಶ್ರೀಮಂತ ದೇಶವಾದಂಥ ವೆನಿಜುವೆಲಾ ಇವತ್ತು ಬಡವ ಆಗಿದ್ದು ಯಾಕೆ, ಆ್ಯಂಡ್ ಯಾರಿವು ಮಡೋರಾ ಅನ್ನೋರು ಯಾರು ಅನ್ನೋದನ್ನು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಫಸ್ಟ್ಗೆ ಎಲ್ಲಿ ಬರುತ್ತೆ, ಸೌತ್ ಅಮೇರಿಕಾದಲ್ಲಿ ಬರುವಂಥ ಈ ಒಂದು ದೇಶ ವೆನಿಜುವೆಲಾ. ದಿಸ್ ಈಸ್ ವೆನಿಜುವೆಲಾ, ಆ್ಯಂಡ್ ಇದು ತುಂಬ ಆಯಿಲ್ ರಿಚ್ ಆಗಿದೆ. ಆ್ಯಂಡ್ ಇಲ್ಲಿ ಇವನ್ ಡ್ರಗ್ಸ್, ಅಮೇರಿಕಕ್ಕೆ ಈ ದೇಶದಿಂದ ಡ್ರಗ್ಸ್ ಸಪ್ಲೈ ಮಾಡಲಿಕ್ಕೆ ವೆನಿಜುವೆಲಾ ಹೆಲ್ಪ್ ಮಾಡ್ತಾ ಇದೆ. ಆ್ಯಂಡ್ ವೆನಿಜುವೆಲಾ ಅಧ್ಯಕ್ಷ ಮತ್ತು ಅವರ ಹೆಂಡತಿನೇ ಇದಕ್ಕೆ ಮೂಲ ಕಾರಣ ಅಂತ ಡೊನಾಲ್ಡ್ ಟ್ರಂಪ್ ಮತ್ತು ಅಮೇರಿಕಾದ ಈ ಒಂದು ಕಂಪ್ಲೇಂಟ್ ಕೂಡ ಆಗಿದೆ ಗೈಸ್. ವೆನಿಜುವೆಲಾ ನಿಮಗೆ ಗೊತ್ತಿರಲಿ, ಅತಿ ಹೆಚ್ಚು ಭುವನ ಸುಂದರಿಗಳು ಈ ದೇಶದಿಂದ ಆಗಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಗೋಲ್ಡ್ ರಿಚ್, ಆಯಿಲ್ ರಿಚ್ ಇರುವಂಥ ಈ ದೇಶದ ಮೇಲೆ ಅಮೇರಿಕ ಇವತ್ತು ಕಣ್ಣು ಹಾಕಿದ್ದನ್ನು ನಾವು ಕಾಣ್ತೀವಿ. ಇದರ ಒಂದು ಕ್ಯಾಪಿಟಲ್ ಬಂದುಬಿಟ್ಟು ಕಾರ್ಕಸ್. ಓಕೆ, ದಿಸ್ ಈಸ್ ದ ಕ್ಯಾಪಿಟಲ್ ಆಫ್ ವೆನಿಜುವೆಲಾ. ಇದನ್ನು ನೆನಪಿಟ್ಕೊಳ್ರಿ. ಇದು ಕೆರೆಬಿಯನ್ ಸಿ ಜೊತೆಗೆ ಒಂದು ಬಾರ್ಡರನ್ನು ಹೊಂದಿದೆ ಗೈಸ್. ಇಲ್ಲಿ ನೋಡ್ಬೋದು ನೀವು, ಕೊಲಂಬಿಯಾ ಈ ಸೈಡ್ ಇದೆ, ಗಯಾನಾ ಈ ಸೈಡ್ ಇದೆ, ಈವನ್ ಬ್ರೆಜಿಲ್ ಕೂಡ ಇಲ್ಲಿ ನೋಡ್ಬೋದು. ಆ್ಯಂಡ್ ದಿಸ್ ಈಸ್ ಟ್ರಿನಿಡಾಡ್ ಟಿಬಾಗೋ ಆ್ಯಂಡ್ ಆಲ್ ದ ವೆಸ್ಟ್ ಇಂಡೀಸ್ ಅಂತ ಏನು ಕರಿತೀವಿ, ಕೆರೆಬಿಯನ್ ಸಿ, ಓಕೆ, ಅದರೊಂದಿಗೆ ಸಂಬಂಧವನ್ನು ಹೊಂದಿದೆ. ಅಷ್ಟೇ ಅಲ್ಲ, ಅಮೇರಿಕ ಹೇಳ್ತಾ ಇದೆ ಕಳೆದ 4 ವರ್ಷದಿಂದ ವೆನಿಜುವೆಲಾದಲ್ಲಿ ನಡೀತಾ ಇರುವಂಥ ಆರ್ಥಿಕ ಸಮಸ್ಯೆಯಿಂದಾಗಿ ವೆನಿಜುವೆಲಾ ಬಿಟ್ಟು 17 ಲಕ್ಷಕ್ಕೂ ಹೆಚ್ಚು ಜನ ಅಮೇರಿಕಾದಲ್ಲಿ ಇಲ್ಲೀಗಲ್ ಆಗಿ ಬಂದು ನೆಲೆಸ್ತಿದ್ದಾರೆ. ಅದು ಒಂದು ಕಾರಣ ಅಂತ ಕೂಡ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಓಕೆ, ವಾಟ್ ಎವರ್, ವೆನಿಜುವೆಲಾದಲ್ಲಿ ಈಗ ಏನು ನಡೀತಾ ಇದೆ ಇದರ ಪೂರ್ತಿ ಸಾರಾಂಶವನ್ನು, ಪೂರ್ತಿ ಸ್ಟೋರಿಯನ್ನು MCQs ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಸೊ ಕರೆಕ್ಟಾಗಿ ಲಕ್ಷ ಕೊಟ್ಟು ಕೇಳ್ರಿ. ಅದು ಆದಮೇಲೆ ವೆನಿಜುವೆಲಾ ಬಗ್ಗೆ ನಿಮ್ಗೆ ಇನ್ನೂ ಬೇಕು ಅಂದರೆ ನಾನು ಯಾವಾಗ ಮ್ಯಾಪ್ ಪಾಯಿಂಟಿಂಗ್ ವಿಡಿಯೋಗಳನ್ನ ಮಾಡ್ತೀನಿ, ಎಲ್ಲ ಕಾಂಟಿನೆಂಟ್ದು ಮಾಡ್ತೀನಿ, ಎಲ್ಲ ದೇಶಗಳ ಬಗ್ಗೆನೂ ಮಾಡ್ತೀನಿ. ಆ್ಯಂಡ್ ಆವಾಗ ನಿಮಗೆ ಇನ್ನೂ ಇಷ್ಟು ಇದರ ಮ್ಯಾಪ್ ಬಗ್ಗೆ ಡೆಫಿನೆಟ್ಲಿ ಐಡಿಯಾ ಸಿಗುತ್ತೆ. ಈಗ ಏನು ಬೇಕಾಗಿದೆಯೋ ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ. ವೆನಿಜುವೆಲಾ ದೇಶದಲ್ಲಿ ರಾಜಕೀಯ ಅಸ್ಥಿರತೆ ನಡೀತಾ ಇದೆ. ಯಾಕಂದರೆ 2013ರಿಂದನೂ ಕೂಡ ಇದೇ ಪ್ರೆಸಿಡೆಂಟೇ ಅಲ್ಲಿ ಆಳ್ವಿಕೆನ ನಡೆಸ್ತಿದ್ದಾರೆ. ಇವರು
ಇನ್ನೊಂದೇನೆಂದರೆ ಡೊನಾಲ್ಡ್ ಟ್ರಂಪ್ ಹೇಳಿದ ಹಾಗೆ ಈ ಒಂದು ವ್ಯಕ್ತಿ ನಿಕೋಲಸ್ ಮರ್ಡೋನಾ ಇವರು ಕೆಲಸವನ್ನು ಮಾಡ್ತಾ ಇಲ್ಲ. ಸೊ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾರೋ ಆ ಥರ ಇವರು ನಿರ್ಧಾರ ತೆಗೆದುಕೊಳ್ಳದೇ ಇರೋದಕ್ಕೆ ಇವತ್ತು ಇವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೂ ಕೂಡ ಒಂದು ಕಾರಣ ಆಗಿದೆ. ಇಲ್ಲಿ ಡಿಕ್ಟೇಟರ್ಶಿಪ್, ವೆನಿಜುವೆಲಾದಲ್ಲಿ ಡಿಕ್ಟೇಟರ್ಶಿಪ್ ಇದೆ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಒಂದು ವಾದ ಆಗಿದೆ. ಆದರೆ ಅವರು ಮರ್ತಿದ್ದಾರೆ ಅವರೇ ಒಂದು ದೊಡ್ಡ ಡಿಕ್ಟೇಟರ್ ಅನ್ನೋದನ್ನು. ಆಮೇಲೆ ಲಾಸ್ಟ್ 5 ವರ್ಷಗಳಿಂದಾಗಿ ವೆನಿಜುವೆಲಾ ದೇಶ ಇಷ್ಟೊಂದು ಆಯಿಲ್ ರಿಸರ್ವ್ ಇಟ್ಕೊಂಡು, ಗೋಲ್ಡ್ ರಿಸರ್ವ್ ಇಟ್ಕೊಂಡು ಆರ್ಥಿಕ ಕುಸಿತಕ್ಕೂ ಕೂಡ ಒಳಗಾಗಿದೆ. ಆ್ಯಂಡ್ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳು ಕೂಡ ಅಲ್ಲಿ ನಡೆದಿದ್ದಾವೆ. 2025 ಏನು ಪೀಸ್ ನೊಬೆಲ್ ಪ್ರೈಸ್ ಸಿಕ್ಕಿದೆ ಅದು ವೆನಿಜುವೆಲಾದ ಹೋರಾಟಗಾರ್ತಿಗೆ ಸಿಕ್ಕಿದ್ದನ್ನು ಕಾಣ್ತೀವಿ. ಅಲ್ಲಿ ಅನೇಕ ಬಾರಿ ಸರ್ಕಾರದ ವಿರುದ್ಧ ಹೋರಾಟಗಳು ನಡೆದಿದ್ದಾವೆ. ಅರಾಜಕತೆ ಇದೆ, ಈ ಸರ್ಕಾರ ಜನರ ಪರವಾಗಿ ಇಲ್ಲವೇ ಇಲ್ಲ ಅನ್ನೋದನ್ನು ನಡೆದಿದೆ ಗೈಸ್. ಅದು ವೆನಿಜುವೆಲಾದಲ್ಲಿರುವಂಥ ಸರ್ಕಾರ ಆಗಿರ್ಬೋದು, ಭಾರತದೊಳಗಿರುವಂಥ ಸರ್ಕಾರ ಆಗಿರ್ಬೋದು, ಕರ್ನಾಟಕದೊಳಗಿರುವಂಥ ಸರ್ಕಾರ ಆಗಿರ್ಬೋದು. ಜನ ಏನಾದರೂ ಅಗೇನ್ ಆ್ಯಂಡ್ ಅಗೇನ್ ಒಂದೇ ಪಕ್ಷಕ್ಕೆ ಒಬ್ಬ ವ್ಯಕ್ತಿಗೆ ಓಟನ್ನು ಕೊಟ್ಟರೆ, ಅವರು ಪದೇ ಪದೇ ಅಧಿಕಾರಕ್ಕೆ ಬಂದರೆ ಇದೇ ಆಗುತ್ತೆ ಅನ್ನೋದಕ್ಕೆ ಈವನ್ ವೆನಿಜುವೆಲಾ, ಡೊನಾಲ್ಡ್ ಟ್ರಂಪ್, ಈವನ್ ಭಾರತ ಸರ್ಕಾರ ಕೂಡ ಒಂದು ದೊಡ್ಡ ಉದಾಹರಣೆ ಆಗಿದೆ ಗೈಸ್. ಜನರ ವಿರೋಧಗಳು ಬರೋದು ಸರ್ವೇ ಸಾಮಾನ್ಯ ಆಗಿದೆ. ಯಾಕಂದರೆ ಅಗೇನ್ ಆ್ಯಂಡ್ ಅಗೇನ್ ಒಂದೇ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದಾಗ ದೇ ವಿಲ್ ಟೇಕ್ ಇಟ್ ಆಸ್ ಗ್ರಾಂಟೆಡ್. ಆ್ಯಂಡ್ ಅಧಿಕಾರ ಒಬ್ಬರ ಕೈಯೊಳಗೆ ಇರಬಾರ್ದು, ಇದ್ದರೆ ಯಾವ ದೇಶ ಬೇಕಾದರೂ ಈ ಅವನತಿಗೆ ಬರಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ಆಗಿದೆ. ಈವನ್ ಅಂತಾರಾಷ್ಟ್ರೀಯ ಒತ್ತಡ ಕೂಡ ಇದಕ್ಕೆ ಕಾರಣ ಆಗಿದೆ. ಆ್ಯಂಡ್ ಅಮೇರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಹಸ್ತಕ್ಷೇಪ ಇದರೊಳಗೆ ಇರೋದನ್ನು ನಾವು ಕಾಣ್ತೀವಿ. ಈ ವೆನಿಜುವೆಲಾದೊಳಗೆ ಈ ಒಂದು ಪರಿಸ್ಥಿತಿ ಬರಲಿಕ್ಕೆ ಅಮೇರಿಕ ಮೂಲ ಕಾರಣ, ಈವನ್ ಅದರ ಮಿತ್ರ ರಾಷ್ಟ್ರಗಳು ಕೂಡ ಕಾರಣ ಆಗಿದ್ದಾವೆ. ಇವೆಲ್ಲವನ್ನು ಕೂಡ ನಾನು ನಿಮಗೆ ಡೀಟೇಲ್ಡ್ ಆಗಿ ಹೇಳ್ತೀನಿ ಗೈಸ್. ವೆನಿಜುವೆಲಾ ಅಧ್ಯಕ್ಷ ನಿಕೋಲೋ ಮಡೋರೋ ಯಾರಿವರು? ಓಕೆ, ನಿಕೋಲಸ್ ಮಡೋರೋ ಯಾರು? ಇವರ ವಿರುದ್ಧ ಮಾಡಿರುವಂಥ ಆಪರೇಷನ್ ಏನು? ಇವ್ರು ನೋಡಿ, ಅವರ ಹೆಂಡತಿ ಮತ್ತು ಇವರನ್ನು ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಅನ್ನೋದರ ಆಧಾರದ ಮೇಲೆ ಇವರಿಬ್ಬರನ್ನೂ ಕೂಡ ಕಿಡ್ನಾಪ್ ಮಾಡ್ಕೊಂಬಂದು ಅಮೇರಿಕಾದೊಳಗೆ ಈಗ ಇಡಲಾಗಿದೆ. ಆ್ಯಂಡ್ ಇವರನ್ನ ನ್ಯೂಯಾರ್ಕ್ ಕೋರ್ಟ್ ಮುಂದೆ ಕೂಡ ಹಾಜರುಪಡಿಸ್ತಾ ಇದ್ದಾರೆ. ಲೆಟ್ ಸಿ ವಾಟ್ ಕೋರ್ಟ್ ಆಲ್ಸೋ ಸೇಸ್. ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮರ್ಡೋ ಇವರ ಹಿನ್ನೆಲೆಯನ್ನು ನೋಡೋಣ ಸ್ವಲ್ಪ. ಯಾಕಂದರೆ ಇವರಿಂದನೇ ಆಗಿದ್ದು ಇಷ್ಟೆಲ್ಲ ಅನ್ನೋದನ್ನು ಕೂಡ ನಾವು ಇಷ್ಟೊತ್ತವರೆಗೂ ನೋಡಿದ್ದೀವಿ. ಇವರ ಜನನ ಆಗುತ್ತೆ 1962 ಆ್ಯಂಡ್ ಕಾರ್ಕಸ್, ಸೊ ಅದೇ ಕ್ಯಾಪಿಟಲಲ್ಲಿ. ಆ್ಯಂಡ್ ಇವರು ಫಸ್ಟಿಗೆ ಇವರ ಉದ್ಯೋಗವನ್ನು ಸ್ಟಾರ್ಟ್ ಮಾಡಿದ್ದು ಬಸ್ ಚಾಲಕರಾಗಿ. ಓಕೆ, ನೋಡ್ರಿ, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದಾತಿರಿ, ಯಾರ್ಯಾರು ಏನೇನೋ ಉದ್ಯೋಗ ಶುರು ಮಾಡಿ ಆ್ಯಂಡ್ ಏನೇನೋ ಮಾಡಿ ಏನೇನೆಲ್ಲ ಆಗ್ಬೋದು ಅನ್ನೋದನ್ನು. ಆ್ಯಂಡ್ ಡೋಂಟ್ ಫಾರ್ಗೆಟ್ ಗೈಸ್, ಯು ಆರ್ ಎಜುಕೇಟೆಡ್. ಆ್ಯಂಡ್ ಇವತ್ತು ಇವನ್ ವೆನಿಜುವೆಲಾದ ವಿಷಯವನ್ನು ತಿಳಿತಿದ್ದೀರಾ, ಭಾರತ ಸಂವಿಧಾನವನ್ನು ಓದ್ತೀರಾ, ಜಾಗ್ರಫಿ ಓದ್ತೀರಾ, ಪಾಲಿಟಿ, ಎಕನಾಮಿ, ಜಾಗ್ರಫಿ, ಹಿಸ್ಟ್ರಿ ಇವೆಲ್ಲನೂ ಓದ್ತಿದ್ದೀರಾ. ಆ್ಯಂಡ್ ಬಿ ಕಾನ್ಫಿಡೆಂಟ್ ಆಲ್ವೇಸ್. ನಿಮಗೂ ಕೂಡ ಕಾಲ್ಫಾರ್ಮ್ಸ್ಗಳು ಬರ್ತವೆ. ಆ್ಯಂಡ್ ಅಲ್ಲಿವರೆಗೂ ಓದೋದನ್ನು ಮರಿಬೇಡಿ. ಓಕೆ, ನಂತರ ಮೆಟ್ರೋ ಯೂನಿಯನ್ನ ನಾಯಕರಾದರು. ದಟ್ ಈಸ್ ಅ ಪೊಲಿಟಿಕಲ್ ಪಾರ್ಟಿ ಇನ್ ವೆನಿಜುವೆಲಾ. ಹ್ಯೂಗೋ ಚಾವೇಜ್ ಅವರ ಆಪ್ತ ಸಹಾಯಕರು ಕೂಡ ಆಗಿದ್ರು. ಇವರು ಫಾರ್ಮರ್ ವೆನಿಜುವೆಲಾದ ನಾಯಕರಾಗಿದ್ದರು ಗೈಸ್. 2006ರಿಂದ 2013 ಇವರು ವಿದೇಶಾಂಗ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ನಂತರ 2016ರಲ್ಲಿ ಹಂತ ಹಂತವಾಗಿ ಇವರು ಉಪಾಧ್ಯಕ್ಷರಾಗ್ತಾರೆ. 2013ರಲ್ಲಿ ಚಾವೇಜ್ ನಿಧನದ ನಂತರ ಅಂತಿಮವಾಗಿ ಇವರು ಅಧ್ಯಕ್ಷರಾಗ್ತಾರೆ. ಗೈಸ್ ಸಿ, 2013ರಿಂದ ಇಲ್ಲಿವರೆಗೂ 2026ರವರೆಗೆ ಇವರೇ ಅಧ್ಯಕ್ಷರಾಗಿದ್ದಾರೆ. ದಿಸ್ ಇಸ್ ಆಲ್ಸೋ ಒನ್ ರೀಸನ್. ಇವತ್ತೆಲ್ಲ ಜನ ಇವರ ವಿರುದ್ಧ ಬಂಡೇಳಲಿಕ್ಕೆ ಇದೂ ಕೂಡ ಕಾರಣ ಇದೆ. ಆ್ಯಂಡ್ 2013ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಜಸ್ಟ್ ಅಲ್ಪ ಅಂತರದಿಂದ ಇವರು ಜಯವನ್ನು ಗಳಿಸಿದ್ದಾರೆ. ಅದು ಆದಮೇಲೆ ಇವರು ಅಗೇನ್ ಆ್ಯಂಡ್ ಅಗೇನ್ ಆಯ್ಕೆಯಾಗಿ ಬಂದು ಆ್ಯಂಡ್ ಡಿಕ್ಟೇಟರ್ಶಿಪ್. ಸಿ, 2013ರಿಂದ 2026ರವರೆಗೂ ಒಬ್ಬರೇ ಅಧ್ಯಕ್ಷರು ಅಂದರೆ ಇಮ್ಯಾಜಿನ್ ಮಾಡಿ ಗೈಸ್. ದ್ಯಾಟ್ಸ್ ವೈ ಇಂಡಿಯಾ ಈಸ್ ಡೆಫಿನೆಟ್ಲಿ ಗ್ರೇಟ್ ಕಂಟ್ರಿ ಬಿಕಾಸ್ ಡೆಮೋಕ್ರಸಿ. ಕಾಲಕ್ಕೆ ಚುನಾವಣೆಗಳಾದರೂ ನಡೀತಾ ಇದ್ದಾವ. ಈ ದೇಶಗಳಲ್ಲಿ ನೋಡಿ ಚುನಾವಣೆಗಳು ಕೂಡ ನಡೀತಾ ಇಲ್ಲ. ಆ್ಯಂಡ್ ಪ್ರಜಾಪ್ರಭುತ್ವದ ಒಂದು ಉಳಿವಿಕೆ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ ಗೈಸ್. ಓಕೆ, ಆ್ಯಂಡ್ ಇವ್ರ ಮೇಲೆ ಇರುವಂಥ ಆರೋಪಗಳು ಏನೇನು ನೋಡಿ. ಇಷ್ಟು ವರ್ಷದಿಂದ ಇವರು ಅಧಿಕಾರದೊಳಗಿದ್ದಾರಾ, ಇವ್ರ ಮೇಲೆ ಇರುವಂಥ ಆರೋಪಗಳು ಏನೇನು? ಒಂದನೇದು ಚುನಾವಣಾ ಅಕ್ರಮ,
ಇದು ಇವತ್ತು ಇವನ್ ಭಾರತದೊಳಗೂ ಕೂಡ ಅಪೋಸಿಷನ್ ಪಾರ್ಟಿಗಳು ಮಾಡ್ತಿದ್ದಾವೆ. ಚುನಾವಣಾ ಅಕ್ರಮ ಇಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್ ಬಿಕಾಸ್ ಎವ್ರಿ ಒನ್ ವಾಂಟ್ ಟು ಬಿ ಇನ್ ಪವರ್. ಪ್ರತಿಯೊಬ್ಬರು ಕೂಡ ಅಧಿಕಾರದೊಳಗಿರೋಕ್ಕೆ ಇಷ್ಟಪಡ್ತಾರೆ ಜಗತ್ತಿನೊಳಗೆ. ದ್ಯಾಟ್ಸ್ ವೈ ಚುನಾವಣಾ ಅಕ್ರಮಗಳು ಸರ್ವೇ ಸಾಮಾನ್ಯ ಆಗಿದ್ದಾವೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ ಅನ್ನೋದು ಕೂಡ ಇವರು. ಅಫ್ಕೋರ್ಸ್ 2013ರಿಂದ 2026ರವರೆಗೂ ಒಬ್ಬರೇ ಅಧಿಕಾರ ನಡೆಸ್ತಾರೆ ಅಂದರೆ ವಾಟ್ ಡೆಮೋಕ್ರಸಿ ದಿಸ್ ಕಂಟ್ರಿ ಇಸ್ ಹ್ಯಾವಿಂಗ್, ಓಕೆ ಅನ್ನೋದು ಕೂಡ ಒಂದು ಆರೋಪ ಇದೆ. ಆ್ಯಂಡ್ ಈವನ್ ವಿರೋಧಿಗಳ ದಮನ ಮಾಡ್ತಾರೆ. ಯಾರಾದರೂ ಸ್ಟ್ರೈಕ್ ಮಾಡಿದರೆ, ಯಾರಾದರೂ ಸರ್ಕಾರದ ವಿರುದ್ಧ ಮಾತನಾಡಿದರೆ ಸೊ ಅವ್ರನ್ನು ಕೂಡ ದಮನ ಮಾಡಲಿಕ್ಕೆ ಇವರು ಆ್ಯಕ್ಷನ್ ತಗೋತಾರೆ, ಮಿಲ್ಟ್ರಿನ ಅವ್ರ ಮೇಲೆ ಚೂ ಬಿಡ್ತಾರೆ ಅನ್ನುವಂಥ ಒಂದು ಆರೋಪ ಕೂಡ ಇದೆ. ಈವನ್ ಆರ್ಥಿಕ ವಿಫಲತೆ, ದಿಸ್ ಈಸ್ ಅ ಮೇಜರ್ ಪ್ರಾಬ್ಲಮ್ ಗೈಸ್. ಓಕೆ, ಆರ್ಥಿಕವಾಗಿ ವೆನಿಜುವೆಲಾ ಇವತ್ತು ಕ್ರೈಸಿಸ್ ಒಳಗೆ ಇದೆ. ಸೊ ಆರ್ಥಿಕ ವಿಫಲತೆ ಕೂಡ ಒಂದು ಮೇಜರ್ ಕಾರಣ ಇದೆ. ಆ ದೇಶದೊಳಗೆ ಆ ದೇಶದ ಜನನೇ ಅಲ್ಲಿನ ನಾಯಕನ ವಿರುದ್ಧ ಆದಾಗ ಅಮೆರಿಕ ಡೆಫಿನೆಟ್ಲಿ ಹಸ್ತಕ್ಷೇಪ ಮಾಡುತ್ತೆ. ಯಾಕಂದರೆ ಅಮೆರಿಕದ ಕೆಲಸನೇ ಇದೆ, ಅಮೆರಿಕ ನೋಡ್ತಾ ಕುಳಿತಿದ್ದು ಇದನ್ನೇ. ಓಕೆ, ಸೊ ಆನ್ ಟಾಪ್ ಆಫ್ ದ್ಯಾಟ್ ಅಮೆರಿಕದ ವಿರೋಧಿ ದೇಶಗಳೊಂದಿಗೆ ಈವನ್ ವೆನಿಜುವೆಲಾ ಅಧ್ಯಕ್ಷ ಹೆಚ್ಚು ಫ್ರೆಂಡ್ಲಿ ಸಂಬಂಧವನ್ನು ಕೂಡ ಹೊಂದಿದ್ದಾರೆ ಅಂತ ಹೇಳಿಬಿಟ್ಟು ಕೂಡ ಹೇಳಲಾಗುತ್ತೆ. ಹಾಗಾದರೆ ಬನ್ನಿ, ವೆನಿಜುವೆಲಾ ವಿಶ್ವದ ಅತಿ ದೊಡ್ಡ ತೈಲ ಭಂಡಾರ. ಓಕೆ, ದಿಸ್ ಈಸ್ ಮೇಜರ್ ರೀಸನ್ ಫಾರ್ ದಿಸ್ ಆಲ್ ಕ್ರೈಸಸ್. ರಿಯಲ್ ರೀಸನ್ಗಳನ್ನು ಹೇಳ್ತೀನಿ ನೋಡಿ. ಮೀಡಿಯಾ ಕೆಲವೊಂದು ಹೇಳುತ್ತೆ, ಡೊನಾಲ್ಡ್ ಟ್ರಂಪ್ ಕೆಲವೊಂದು ಹೇಳ್ತಾರೆ, ಆ್ಯಂಡ್ ವೆನಿಜುವೆಲಾ ಕೆಲವೊಂದು ಹೇಳುತ್ತೆ. ಬಟ್ ರಿಯಲ್ ರೀಸನ್, ನಿಜವಾದ ಮುಖ್ಯ ಕಾರಣ ಏನು ಅಂದರೆ, ವಿಶ್ವದಲ್ಲಿ ಅತಿ ಹೆಚ್ಚು ದೃಢೀಕೃತ ತೈಲ ಸಂಗ್ರಹ ಎಲ್ಲಿದೆ ಅಂದರೆ ಅದು ವೆನಿಜುವೆಲಾ ದೇಶದೊಳಗಿದೆ. ಸರ್, ವೆನಿಜುವೆಲಾದೊಳಗೆ ತೈಲ ಸಂಗ್ರಹ ಇರೋದಕ್ಕೂ ಅಮೇರಿಕ ಅದ್ರ ಮ್ಯಾಗ ಅಟ್ಯಾಕ್ ಮಾಡೋದಕ್ಕೂ ಏನು ಕಾರಣ ಅಂದರೆ, ಎಸ್, ತೈಲ ಸಂಗ್ರಹ ಇರೋದ್ರಿಂದ ಆ ತೈಲ ಸಂಗ್ರಹದ ಮೇಲೆ ಅಮೇರಿಕ ಕಣ್ಣಾಕಿದೆ. ಆ್ಯಂಡ್ ಅಮೇರಿಕ ಇಸ್ ಒನ್ ಆಫ್ ದಿ ರಿಚೆಸ್ಟ್ ಕಂಟ್ರಿ. ಆ್ಯಂಡ್ ಅಲ್ಲಿರುವಷ್ಟು ಕಾರ್ಗಳು, ಅಲ್ಲಿರುವ ಉಪಯೋಗ ಮಾಡುವಂಥ ಲಕ್ಸರಿ ವಸ್ತುಗಳು ಬೇರೆ ಯಾವ ದೇಶದೊಳಗೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವೆಲ್ಲ ಉಪಯೋಗ ಮಾಡಲಿಕ್ಕೆ, ಅಲ್ಲಿರುವಂಥ ವೆಹಿಕಲ್ಗಳನ್ನು ಚಲಾವಣೆ ಮಾಡಲಿಕ್ಕೆ ಡೆಫಿನೆಟ್ಲಿ ತೈಲ ನಿಕ್ಷೇಪಗಳು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ರಷ್ಯಾದೊಳಗೆ ತೈಲ ಸಿಗ್ತದೆ. ಆ್ಯಂಡ್ ಆಲ್ ದ ಅರಬ್ ಕಂಟ್ರೀಸ್ ಹೌ ರಿಚ್ ದೇ ಆರ್. ಓಕೆ, ಅದಕ್ಕೆ ಮೂಲ ಕಾರಣ ಏನು? ತೈಲ. ಆ್ಯಂಡ್ ಅಮೇರಿಕ ಎಲ್ಲೆಲ್ಲಿ ತೈಲ ಸಿಗ್ತದೆ ಅಲ್ಲಿ ಅದರ ಮೇಲೆ, ಆ ದೇಶಗಳ ಮೇಲೆ ಡಾಮಿನೆನ್ಸ್ನ ಹೊಂದಲಿಕ್ಕೆ ಯಾವತ್ತೂ ಕೂಡ ಪ್ರಯತ್ನಿಸುತ್ತೆ. ಹಲವಾರು ಬಾರಿ ಪ್ರಯತ್ನ ಮಾಡಿದಾಗಲೂ ಇದು ವಿಫಲ ಕೂಡ ಆಗಿದೆ. ನೋಡಿ, ವಿಶ್ವದಲ್ಲೇ ಅತಿ ಹೆಚ್ಚು ದೃಢೀಕೃತ ತೈಲ ಸಂಗ್ರಹ ಅಂದರೆ ಆಯಿಲ್ ರಿಸರ್ವ್ಸ್ ಇದ್ದಾವೆ. ಪ್ರೊಡ್ಯೂಸರ್ ಅಲ್ಲ, ಪ್ರೊಡ್ಯೂಸರ್ ಸೌದಿ ಅರೇಬಿಯಾ ಇದೆ, ಆದರೆ ಇಲ್ಲಿ ರಿಸರ್ವ್ ಇದ್ದಾವೆ. ಅದನ್ನು ಕಂಪ್ಲೀಟಾಗಿ ಅವರು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇಲ್ಲ. ಆದರೆ ಸೌದಿ ಅರೇಬಿಯಾ, ಆಲ್ ಇರಾನ್, ಇರಾಕ್ ಈ ಎಲ್ಲ ದೇಶಗಳಲ್ಲಿ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ಗಳು ಅಂತ ಹೆಸರುವಾಸಿಯಾಗಿದ್ದಾವೆ. ವೆನಿಜುವೆಲಾದ ತೈಲ ಮೇಲೆ ಹಿಡಿತ ಎಂದರೆ, ಯಾಕೆ ವೆನಿಜುವೆಲಾ ತೈಲ ಮೇಲೆ ಹಿಡಿತ ಸಾಧಿಸಬೇಕು ಅಂತಿದೆ ಅಮೆರಿಕ ಅಂದರೆ, ಜಾಗತಿಕ ತೈಲ ಬೆಲೆಗಳ ಮೇಲೆ ನಿಯಂತ್ರಣವನ್ನು ಹೊಂದಬಹುದು. ಆವಾಗ ಅಮೆರಿಕ ಕೂಡ ತೈಲವನ್ನು ಸಪ್ಲೈ ಮಾಡ್ಬೋದು ಬೇರೆ ದೇಶಕ್ಕೆ. ಫಾರ್ ಎಕ್ಸಾಂಪಲ್, ಅಮೆರಿಕ ಇಂಡಿಯಾಕ್ಕೆ ಹೇಳ್ತಾ ಇದೆ ರಷ್ಯಾದಿಂದ ಒಂದು ತೈಲವನ್ನು ತೆಗೆದುಕೊಳ್ಬೇಡ. ಬಟ್ ಇಂಡಿಯಾ ಹೇಳ್ತಾ ಇದೆ, ಬಡೆ ಭಯ್ಯ, ನನ್ನ ಹತ್ರ ತೈಲ ನಿಕ್ಷೇಪಗಳಿಲ್ಲ, ನಾನು ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿದ್ದೀನಿ. ಆ್ಯಂಡ್ ಇವತ್ತು ಸೌದಿ ಅರೇಬಿಯಾ, ಇರಾನ್, ಇರಾಕ್ಗಿಂತನೂ ರಷ್ಯಾ ಕಡಿಮೆ ಬೆಲೆಯಲ್ಲಿ ತೈಲ ಕೊಡ್ತದೆ ಅಂದರೆ ನಾನು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆದರೆ ರಷ್ಯಾದಿಂದ ಭಾರತವನ್ನು ತೈಲ ತೆಗೆದುಕೊಳ್ಳುವುದನ್ನು ಅಮೆರಿಕ ಇಷ್ಟಪಡೋದಿಲ್ಲ. ಆ್ಯಂಡ್ ನಾಳೆ ಇನ್ ಕೇಸ್ ವೆನಿಜುವೆಲಾದಂಥ ದೇಶಗಳು ಮತ್ತು ಆಯಿಲ್ ನಿಕ್ಷೇಪಗಳನ್ನು ಏನಾದರೂ ಅಮೆರಿಕದ ಹಿಡಿತದೊಳಗೆ ಇಟ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಇಂಡಿಯಾದಂಥ ದೇಶಗಳಿಗೆ ಅಮೆರಿಕ ಕೂಡ ಸಪ್ಲೈ ಮಾಡ್ಬೋದು. ಸೊ ರಷ್ಯಾದಿಂದ ಬಿಡಿಸಲಿಕ್ಕೆ ಮತ್ತು ರಷ್ಯಾನ ಮೇಲೆ ಆರ್ಥಿಕ ದಿಗ್ಬಂಧನ ಹೇರಲಿಕ್ಕೆ, ರಷ್ಯಾನ ವೀಕ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಡೊನಾಲ್ಡ್ ಟ್ರಂಪ್ ಅವರ ವಿಚಾರ ಆಗಿದೆ. ಅಮೆರಿಕದ ಇಂಧನ ಭದ್ರತೆ, ಅಮೆರಿಕಾದೊಳಗೆ ಇಂಧನ ಭದ್ರತೆ ಇಲ್ಲ, ಅದನ್ನು ಮತ್ತಷ್ಟು ಹೆಚ್ಚು ಮಾಡಲಿಕ್ಕೆ ವೆನಿಜುವೆಲಾ ಬೇಕಾಗಿದೆ. ಆ್ಯಂಡ್ ಲ್ಯಾಟಿನ್ ಅಮೆರಿಕಾದಲ್ಲಿ ಚೈನಾ, ರಷ್ಯಾದ ಪ್ರಭಾವ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನು ಅಂದರೆ, ವೆನಿಜುವೆಲಾ ಇಸ್ ಆಲ್ಸೋ ಒನ್ ಆಫ್ ದಿ ಕಾರಣ. ರಷ್ಯಾ ಮತ್ತು ಚೈನಾದೊಂದಿಗೆ ಉತ್ತಮ ಸಂಬಂಧವನ್ನು ಯಾಕೆ ವೆನಿಜುವೆಲಾ ಹೊಂದಿದೆ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಪ್ರಶ್ನೆ. ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಏನು ಪ್ರಾಬ್ಲಮ್? ಚೈನಾ ಮತ್ತು ರಷ್ಯಾ ಜೊತೆಗೆ ಸಂಬಂಧವನ್ನು ಹೊಂದಿದರೆ, ರಷ್ಯಾ ಮತ್ತು ಚೈನಾ ಎರಡು ಪ್ರಬಲ ಆರ್ಥಿಕ ದೇಶಗಳಾಗಿದ್ದಾವೆ ಅಮೇರಿಕಾದ ನಂತರ. ಸೊ ಅಫ್ಕೋರ್ಸ್ ಒನ್ ಪವರ್ಫುಲ್ ಕಂಟ್ರಿ ಡೋಂಟ್ ಲೈಕ್ ಅದರ್ ಪವರ್ಫುಲ್ ಕಂಟ್ರೀಸ್, ದ್ಯಾಟ್ಸ್ ವೈ ದೇ ಡೋಂಟ್ ಲೈಕ್ ಚೈನಾ ಆ್ಯಂಡ್ ರಷ್ಯಾ. ಸೊ ಹೀಗಾಗಿ ವೆನಿಜುವೆಲಾ ಯಾಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಪ್ರಶ್ನೆ ಆಗಿದೆ.
ಡೊನಾಲ್ಡ್ ಟ್ರಂಪ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಮೆರಿಕ ವೆನಿಜುವೆಲಾದ ತೈಲ ನಿಕ್ಷೇಪಗಳನ್ನು ಹೊಂದಲು ಬಯಸ್ತದೆ. ಮೀನ್ಸ್ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಓಪನ್ಲಿ ಹೇಳ್ತಿದ್ದಾರೆ, ನನಗೆ ವೆನಿಜುವೆಲಾದಲ್ಲಿರುವಂಥ ತೈಲ ನಿಕ್ಷೇಪಗಳು ಬೇಕು. ಒಂದೊಂದು ಸರ್ತಿ ಅಂತೂ ಡೊನಾಲ್ಡ್ ಟ್ರಂಪ್ ವಿಚಿತ್ರವಾಗಿ ಮಾತಾಡ್ತಾರೆ. ಇವತ್ತು 6th of January ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಇವತ್ತು ಹೇಳಿದ್ದಾರೆ, ನಾನು ಗ್ರೀನ್ಲ್ಯಾಂಡ್ನು ಕೂಡ ಆಕ್ಯುಪೈ ಮಾಡ್ಕೋತೀನಿ, ಗ್ರೀನ್ಲ್ಯಾಂಡ್ ಕೂಡ ನನಗೆ ಬೇಕಾಗಿದೆ ಅಂತ. ಅಂದರೆ ಜಗತ್ತಿನೊಳಗಿರುವಂಥ ಎಲ್ಲ ಒಳ್ಳೆ ಪ್ರದೇಶಗಳು, ಎಲ್ಲ ಒಳ್ಳೆ ದೇಶಗಳು, ಎಲ್ಲ ಆಯಿಲ್ ನಿಕ್ಷೇಪಗಳು ಡೊನಾಲ್ಡ್ ಟ್ರಂಪ್ಗೇನೆ ಬೇಕು. ಓಕೆ, ಆ್ಯಂಡ್ ಭಾರತಕ್ಕಂತೂ ಭಾರತ ಭಾರಿ ಒಳ್ಳೆ ಫ್ರೆಂಡು, ನಾನು ಭಾಳ ಚೆನ್ನಾಗಿರುವಂಥ ಸಂಬಂಧವನ್ನು ಭಾರತದೊಂದಿಗೆ ಹೊಂದಿದ್ದೀನಿ, ಸಾರಿ ವೆರಿ ಗುಡ್ ಇಂಡಿಯಾ ಅಂತ ಹೇಳಿಬಿಟ್ಟು 50% ಟ್ಯಾಕ್ಸ್ ಹಾಕ್ತಿದ್ದಾರೆ. ಓಕೆ, ಅವ್ರ ಬಿಹೇವಿಯರ್ ಆಗಿರ್ಬೋದು, ಅವ್ರು ತೆಗೆದುಕೊಳ್ತಾರಂಥ ನಿರ್ಧಾರಗಳಾಗಿರ್ಬೋದು, ದೀಸ್ ಆಲ್ ಕ್ರೇಜಿ ಥಿಂಗ್ಸ್ ಇನ್ ವರ್ಲ್ಡ್ ಗೈಸ್. ಓಕೆ, ಸೊ ಅದರಿಂದ ಎಸ್, ಡೊನಾಲ್ಡ್ ಟ್ರಂಪ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ್ಯಂಡ್ ಅಮೇರಿಕಾದ ವಿರುದ್ಧದ ಭೌಗೋಳಿಕ ರಾಜಕೀಯ, ಜಿಯೋ ಪೊಲಿಟಿಕ್ಸ್. ನೋಡಿ, ಇಲ್ಲಿ ಅಮೇರಿಕ ಏನು ಹೇಳ್ತಾ ಇದೆ ಅಂದರೆ, ನಾನು ಈ ಒಂದು ವೆನಿಜುವೆಲಾ ದೇಶದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮಡೋರೋ ಸರ್ಕಾರ ಅಮೇರಿಕದ ವಿರೋಧಿ ಶಿಬಿರದಲ್ಲಿ ಭಾಗಿಯಾಗ್ತಾ ಇದೆ, ಅಮೇರಿಕದ ವಿರೋಧ ನೀತಿಯನ್ನು ಈ ದೇಶ ತಾಳ್ತಾ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಮೂಲ ಕಾರಣ ಏನು ಅಂದರೆ, ಅಮೇರಿಕ ಕಾರಣ ಕೊಟ್ಟಿದ್ದು ರಷ್ಯಾ ವೆನಿಜುವೆಲಾಗೆ ಸೈನಿಕ ಮತ್ತು ಗುಪ್ತಚರ ಬೆಂಬಲವನ್ನು ನೀಡ್ತಾ ಇದೆ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ರಷ್ಯಾ ಯಾವುದೇ ದೇಶಕ್ಕೆ ಒಂದು ಸಪೋರ್ಟ್ ಮಾಡಿದರೆ ಅದು ಅಮೇರಿಕಾಗೆ ಇಷ್ಟ ಆಗೋದಿಲ್ಲ. ನಂತರ ಚೈನಾ ಏನು ಮಾಡಿದೆ, ಈ ಒಂದು ವೆನಿಜುವೆಲಾಗೆ ಸಾಲ ನೀಡಿದೆ. ಅಷ್ಟೇ ಅಲ್ಲ, ಮೂಲ ಸೌಕರ್ಯಗಳ ಅಭಿವೃದ್ಧಿಗೂ ಕೂಡ ಈ ಒಂದು ಚೈನಾ ವೆನಿಜುವೆಲಾಗೆ ಹೆಲ್ಪ್ ಮಾಡ್ತಾ ಇದೆ. ಇದು ಅಮೇರಿಕಾಗೆ ಒಟ್ಟೆ ಇಷ್ಟ ಆಗೋದಿಲ್ಲ. ಅಮೇರಿಕ ತಾನು ಮಾತ್ರ ಎಲ್ಲ ಮಾಡಬೇಕು ಅನ್ನುವಂಥ ಒಂದು ಮನೋಧೋರಣೆಯನ್ನು ಹೊಂದಿದೆ. ಇನ್ನು ಇರಾನ್ ಏನು ಮಾಡ್ತಾ ಇದೆ ಅಂದರೆ, ಹಲವಾರು ಬಾರಿ ವೆನಿಜುವೆಲಾದ ಮೇಲೆ ಆರ್ಥಿಕ ದಿಗ್ಬಂಧನವನ್ನು ಅಮೇರಿಕ ಹೇರಿದೆ. ಯಾವುದ್ರ ಥ್ರೂ? ಯುನೈಟೆಡ್ ನೇಷನ್ಸಿಂದ ಇದು ಆರ್ಥಿಕ ದಿಗ್ಬಂಧನ ಹೇಳಿದೆ. ಆದರೆ ಇರಾನ್ ಈ ಒಂದು ವೆನಿಜುವೆಲಾ ದೇಶಕ್ಕೆ ನಿರ್ಬಂಧವನ್ನು ತಪ್ಪಿಸಲಿಕ್ಕೆ ಆ ಜಾಲವನ್ನು ಕ್ರಿಯೇಟ್ ಮಾಡಿರೋದಾಗಿರಬಹುದು, ಅದಕ್ಕೆ ಸಹಾಯ ಮಾಡ್ತಾ ಇದೆ. ಇನ್ನು ಕ್ಯೂಬಾ ಇಸ್ ಅನದರ್ ಕಂಟ್ರಿ ವಿಚ್ ಈಸ್ ಡೆಫಿನೆಟ್ಲಿ ಎನಿಮಿ ಆಫ್ ಅಮೇರಿಕಾ. ಸೊ ಕ್ಯೂಬಾ ಒಳಭದ್ರತೆ, ಗುಪ್ತಚರ ಸಹಾಯಕ್ಕೆ ವೆನಿಜುವೆಲಾಕ್ಕೆ ಸಹಾಯ ಮಾಡ್ತಾ ಇದೆ. ಈ ಎಲ್ಲ ದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುವಂಥ ವೆನಿಜುವೆಲಾ ದೇಶವನ್ನು ನಾನು ಬಿಡಬಾರ್ದು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ತಲೆಯಲ್ಲಿ ಬಂದಿತು. ಓಕೆ, ಸೊ ಇದರಿಂದಾಗಿ ವೆನಿಜುವೆಲಾ ಅಮೇರಿಕಾದ ಶತ್ರು ರಾಷ್ಟ್ರಗಳಿಗೆ, ಓಕೆ, ಪಶ್ಚಿಮದ ಗೋಳದಲ್ಲಿ ಈ ಒಂದು ಗೋಳದಲ್ಲಿ ತಂತ್ರಜ್ಞಾನದ ಕೇಂದ್ರವಾಗಿ ಹೊರಹೊಮ್ತಾ ಇದೆ. ವೆನಿಜುವೆಲಾದಲ್ಲಿ ಇವರೆಲ್ಲರೂ ತಂತ್ರಜ್ಞಾನದ ಅಭಿವೃದ್ಧಿ ಪಡಿಸ್ತಿದ್ದಾರೆ ಅಂತ. ನೋಡಿ, ಇವತ್ತು ವೆನಿಜುವೆಲಾದ ಅಧ್ಯಕ್ಷರನ್ನ ಈ ಥರ ಕ್ಯಾಪ್ಚರ್ ಮಾಡಿಕೊಂಡು, ಒಂದು ದೇಶದ ಒಂದು ಸಾವ್ರಿನ್ ಅಂದರೆ ಒಂದು ದೇಶದ ಒಳಗೆ ಹೋಗಿ ಆ ದೇಶದ ಪ್ರೆಸಿಡೆಂಟು ಮತ್ತು ಅವರ ವೈಫನ್ನು ಬಂಧನ ಮಾಡಿ ಕರೆದುಕೊಂಬರೋದು ಅಷ್ಟು ಈಸಿ ಅಲ್ಲ. ಓಕೆ, ಸೊ ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಅನ್ನುವಂಥ ಒಂದು ಆಪರೇಷನ್ನ ಕ್ರಿಯೇಟ್ ಮಾಡಿ, ಇದ್ರ ಸಂಬಂಧ ಐತ್ಲ ಕೆರೆಬಿಯನ್ ಸಿ ಒಳಗೆ 1 ತಿಂಗಳಕ್ಕಿಂತನೂ ಹೆಚ್ಚು ಅಮೇರಿಕಾದ ವಿಶೇಷ ಪಡೆಗಳು ಸ್ಟಡಿ ಮಾಡಿದವೆ. ಅವ್ರು ಎಲ್ಲೆಲ್ಲಿ ಅಡ್ಡಾಡ್ತಾರೆ, ಎಲ್ಲಿ ಕೂಡ್ತಾರೆ, ಎಲ್ಲಿ ನಿಲ್ತಾರೆ, ಆ್ಯಂಡ್ ಅಷ್ಟೇ ಅಲ್ಲ ಗೈಸ್, ಇವ್ರು ಯಾವ ಥರ ಬಟ್ಟೆ ಹಾಕ್ತಾರೆ, ಮಲಗಬೇಕಾದ್ರೆ ಯಾವ ಬಟ್ಟೆ ಹಾಕ್ತಾರೆ, ಹೊರಗಡೆ ಹೋಗಬೇಕಾದ್ರೆ ಯಾವ ಬಟ್ಟೆ ಹಾಕ್ತಾರೆ, ಆ್ಯಂಡ್ ಇವರು ಈವನ್ ಅವರು ಮಾಡುವಂಥ ಪ್ರತಿಯೊಂದು ಆ್ಯಕ್ಟಿವಿಟೀಸ್ನ ಇಲ್ಲಿ ಸ್ಟಡಿ ಮಾಡಲಾಗಿದೆ. ಆ್ಯಂಡ್ ಈ ಒಂದು ಕೆರೆಬಿಯನ್ ಸಿ ಒಳಗಡೆ ಇದ್ದುಬಿಟ್ಟು ಈ ಆಪ್ರೇಷನನ್ನು ಪ್ಲ್ಯಾನ್ ಮಾಡಲಾಗಿದೆ. ಆ್ಯಂಡ್ ಅಷ್ಟೇ ಅಲ್ಲ, ಈವನ್ ಈ ಆಪ್ರೇಷನ್ ನಡೆಸಿದ್ದು ಜಸ್ಟ್ 1.5 hour ಒಳಗೆ ಆಪ್ರೇಷನ್ ಮುಗಿಯುತ್ತೆ. ಈ ಆಪ್ರೇಷನ್ ಮಾಡ್ತಾ ಇರೋದನ್ನು ಎಲ್ಲವನ್ನು ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೋದಂಥ ಡೊನಾಲ್ಡ್ ಟ್ರಂಪ್ ಒಂದು ಬೀಚ್ ಹತ್ರ ಕೂತು ಕಂಪ್ಲೀಟಾಗಿ ಲೈವ್ ಆಗಿ ಈ ಆಪ್ರೇಷನನ್ನು ನೋಡಿದ್ದಾರೆ. ಗೈಸ್, ಇದು ನಾನಂತೂ ಈ ಥರದ್ದು ಎಲ್ಲವನ್ನು ಕೂಡ ಒಂದು ಹಾಲಿವುಡ್ ಮೂವಿ ಒಳಗೆ ಮಾತ್ರ ನೋಡಿದ್ದು, ಅದನ್ನು ಡೊನಾಲ್ಡ್ ಟ್ರಂಪ್ ಅಂತವರು ರಿಯಾಲಿಟಿಗೆ ತರ್ತಿದ್ದಾರೆ. ಆ್ಯಂಡ್ ಎಕನಾಮಿಕ್ ಪವರ್ಫುಲ್, ಇವರು ಆರ್ಥಿಕವಾಗಿ ಪವರ್ಫುಲ್ ಆಗಿರೋದನ್ನು ಯಾವ ಥರ ಉಪಯೋಗ ಮಾಡ್ತಿದ್ದಾರೆ ನೋಡಿ. ಆ್ಯಂಡ್ ಇಷ್ಟೆಲ್ಲ ಸ್ಟಡಿ ಮಾಡಿ ಒಂದು ದೇಶದ ಪ್ರೆಸಿಡೆಂಟನ್ನು ಕರ್ಕೊಂಬರೋದು ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ರಾಂಗ್ ಇದೆ. ಹಾಗಂದರೆ ಯುನೈಟೆಡ್ ನೇಷನ್ಸ್ ಏನು ಮಾಡ್ತಾ ಇದೆ? ಎನಿವೇ, ಆಲ್ ಪ್ರಾಕ್ಟಿಕಲ್ ಪರ್ಪಸ್
ಯುನೈಟೆಡ್ ನೇಷನ್ಸ್ ಈಸ್ ಅ ಪಪೆಟ್ ಇನ್ ದ ಹ್ಯಾಂಡ್ಸ್ ಆಫ್ ಅಮೇರಿಕಾ. ಸೊ ಅಮೇರಿಕಾದ ಕೈಗೊಂಬೆಯಾಗಿ ಯಾವಾಗಿಂದನೂ ಕೆಲಸ ಮಾಡ್ತಾ ಇದೆ. ಅದಕ್ಕೇನೆ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಮಾಡಿದ್ರು ಏನೂ ಮಾಡಲಿಕ್ಕೆ ಆಗಲಿಲ್ಲ, ಆ್ಯಂಡ್ ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಆದರೂ ಏನೂ ಆಗಲಿಲ್ಲ. ಸೊ ಇವನ್ ಅಗೇನ್ ಆ್ಯಂಡ್ ಅಗೇನ್ ಪಾಕಿಸ್ತಾನ್ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡಿದಾಗಲೂ ಕೂಡ ಯುನೈಟೆಡ್ ನೇಷನ್ಸ್ ಈಸ್ ನಾಟ್ ಟೆಲ್ಲಿಂಗ್ ಎನಿಥಿಂಗ್, ಬಿಕಾಸ್ ಯುನೈಟೆಡ್ ನೇಷನ್ಸ್ ಹತ್ರ ಅಷ್ಟು ಅಧಿಕಾರನೇ ಇಲ್ಲ. ಯಾರು ಪರ್ಮನೆಂಟ್ ಮೆಂಬರ್ ಇದ್ದಾರೆ ಅವ್ರು ಮಾತ್ರ ಅಧಿಕಾರಗಳನ್ನು ಹೊಂದಿದ್ದಾರೆ. ಸೊ ದ್ಯಾಟ್ಸ್ ವೈ ದಿಸ್ ಈಸ್ ಕಂಟಿನ್ಯೂಯಿಂಗ್. ಹಿಸ್ಟಾರಿಕಲ್ ಪ್ಯಾರಲಲ್ಸ್ಗಳನ್ನು ನಾವು ನೋಡೋದಾದರೆ ಅಮೇರಿಕಾ ಇದೇ ಆಯಿಲ್ ನಿಕ್ಷೇಪಗಳ ಒಂದು ಕಾರಣಕ್ಕಾಗಿ ಹಿಂದೆ ಐತಿಹಾಸಿಕವಾಗಿ ಯಾವ ಯಾವ ದೇಶಗಳ ಮೇಲೆ ಅಟ್ಯಾಕ್ ಮಾಡಿದೆ ಅನ್ನೋದನ್ನು ನಾವು ನೋಡಬೇಕಾದ್ರೆ ಇಟ್ಸ್ ಅ ಲಾಂಗ್ ಆ್ಯಂಡ್ ಬಿಗ್ ಸ್ಟೋರಿ ಗೈಸ್. ಇರಾಕ್ ಆ್ಯಂಡ್ ಇರಾನ್ ಮೇಲೆ ಕೂಡ ಅಟ್ಯಾಕ್ ಮಾಡಿದೆ. ಸದ್ದಾಮ್ ಹುಸೇನನ್ನು 2003 ಆಪರೇಷನ್ ಗ್ರೌಂಡ್ ಝೀರೋ ಅಂತ ಕ್ರಿಯೇಟ್ ಮಾಡಿ ಸದ್ದಾಮ್ ಹುಸೇನನ್ನು ಹೊಡೆದಿದ್ದು ಕೂಡ ಸದ್ದಾಮ್ ಹುಸೇನ್ ಯಾವುದೇ ಟೆರರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗಿಲ್ಲ, ಆ್ಯಂಡ್ ಅದಕ್ಕೆ ಅಮೇರಿಕಕ್ಕೆ ಅದು ಸಂಬಂಧನೂ ಇರಲಿಲ್ಲ. ಆದರೆ ಸದ್ದಾಮ್ ಹುಸೇನನ್ನು ಹೊಡಿಲಿಕ್ಕೆ ಮೂಲ ಕಾರಣನೇ ಸದ್ದಾಮ್ ಹುಸೇನ್ ಯಾವುದೇ ಕಾರಣಕ್ಕೂ ಇರಾಕ್ನಲ್ಲಿರುವಂಥ ಆಯಿಲ್ ರಿಸರ್ವ್ಸ್ಗಳನ್ನು ನಾನು ಬಿಟ್ಟು ಕೊಡೋದಿಲ್ಲ ಅನ್ನೋ ಕಾರಣವನ್ನು ನೀಡಿದ್ದಕ್ಕಾಗಿ ಅಮೇರಿಕಾ ಸುಮ್ಮನೆ ಒಂದು ಸುಳ್ಳು ಆಪರೇಷನನ್ನು ಕ್ರಿಯೇಟ್ ಮಾಡಿ ಅವನನ್ನು ಹೊಡೆದಿದ್ದನ್ನು ಕಾಣ್ತೀವಿ. ಆ್ಯಂಡ್ ದ್ಯಾಟ್ಸ್ ವೈ ಇರಾಕ್ ಆಲ್ವೇಸ್ ಟಾರ್ಗೆಟಿಂಗ್ ಅಮೇರಿಕಾ. ಸೊ 9/11 ಅಟ್ಯಾಕನ್ನು ಮಾಡಿದ್ದು ಕೂಡ ಇರಾಕ್ ಒಂದು ಹಸ್ತಕ್ಷೇಪ ಇದೆ ಅನ್ನೋದು ಕೂಡ ಆಮೇಲೆ ತಿಳಿದು ಬಂದಿದೆ. ನಂತರ ಪನಾಮಾದಲ್ಲಿ 1989 ಹಸ್ತಕ್ಷೇಪ. ಅಫ್ಘಾನಿಸ್ತಾನವನ್ನು ಸ್ಮಶಾನ ಮಾಡಲಿಕ್ಕೆ ಮೂಲ ಕಾರಣ ರಷ್ಯಾ ಮತ್ತು ಅಮೇರಿಕಾ. 2001ರಿಂದ ಆಲ್ಮೋಸ್ಟ್ 2021ರವರೆಗೆ ಅಫ್ಘಾನಿಸ್ತಾನದೊಳಗೆ ಮಿಲಿಟರಿ ಫೋರ್ಸಸ್ನ ಇಟ್ಟು, ನೇಟೋ ಫೋರ್ಸಸ್ನ ಇಟ್ಟು ಸ್ಥಳೀಯ ಜನರನ್ನು ಹೊಡೆದು ಆ್ಯಂಡ್ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಮಾಡೋ ಉದ್ದೇಶದಿಂದನೇ ಅಲ್ಲಿ ಹೋಗಿ ಇವನ್ ಗೋಲ್ಡ್ ನಿಕ್ಷೇಪಗಳು ಇದ್ದಾವೆ ಅಂತ ಹೇಳಿದ್ದಕ್ಕೆ ಅಫ್ಘಾನಿಸ್ತಾನದಲ್ಲಿ ಮಿಲಿಟರಿ ಫೋರ್ಸಸ್ನ ಒಯ್ದು ಅಮೆರಿಕ ಇಟ್ಟಿದ್ದೇ ಹೊರತು ಅಫ್ಘಾನಿಸ್ತಾನದಲ್ಲಿ ಶಾಂತಿಯನ್ನು ತರಬೇಕು, ತಾಲಿಬಾನಿಗಳ ಆಡಳಿತವನ್ನು ಅಂತ್ಯ ಮಾಡಬೇಕು ಅನ್ನುವಂಥ ಯಾವುದೇ ಕಾರಣಗಳು, ಯಾವುದೇ ಉದ್ದೇಶ ಅಮೇರಿಕಕ್ಕಿರಲಿಲ್ಲ. ದ್ಯಾಟ್ಸ್ ವೈ ಅಮೇರಿಕಾ ಲೆಫ್ಟ್ ಅಫ್ಘಾನಿಸ್ತಾನ್ ಇನ್ ಅ ವೆರಿ ಡಿಸಾಸ್ಟರ್ ಸಿಚುವೇಶನ್. ಇವತ್ತು ನೋಡಿ ಏನಾಗಿದೆ ಅಫ್ಘಾನಿಸ್ತಾನ್ ಪರಿಸ್ಥಿತಿ. ಅಮೇರಿಕಾದ ಮೂಲ ಉದ್ದೇಶನೇ ಇದೆ ಗೈಸ್. ಅಮೇರಿಕಾ, ಇವನ್ ಚೈನಾ, ದೀಸ್ ಮೋಸ್ಟ್ ಪವರ್ಫುಲ್ ಕಂಟ್ರೀಸ್ ಅಂತ ಏನಿದಾವೆ, ಆಫ್ರಿಕಾದಲ್ಲಿ ಹೋಗೋದು, ಸಾಲ ಕೊಡೋದು ಆ್ಯಂಡ್ ಆ ದೇಶವನ್ನು ಆಕ್ಯುಪೈ ಮಾಡ್ಕೊಳ್ಳೋದು, ಅಲ್ಲಿನ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಬಂದ್ಬಿಡೋದು. ಓಕೆ, ಅವ್ರು ಮಾತ್ರ ಚೆನ್ನಾಗಿರಬೇಕು, ಉಳ್ಕಿದ ದೇಶ ಎಲ್ಲ ಹಾಳಾಗೋಗ್ಲಿ. ದಟ್ಸ್ ವೈ ದಿಸ್ ವರ್ಲ್ಡ್ ಆಲ್ಸೋ ಡಿಸೈಡ್ಸ್ ದಟ್ ಪವರ್ ಆಫ್ ಎಕನಾಮಿಕ್ ಪವರ್ ಯಾವ ದೇಶಗಳ ಹತ್ರ ಇದೆಯೋ ಸೊ ಅವರೆಲ್ಲರೂ ಕೂಡ ಈ ಥರ ಮಾಡ್ತಾ ಇರೋದನ್ನು ಕಾಣ್ತೀವಿ. ಅದರೊಳಗೆ ಲೀಡರ್ ಯಾರು ಅಂದರೆ ಡೆಫಿನೆಟ್ಲಿ ಅಮೇರಿಕಾ. ಇನ್ನೊಂದು ದೇಶವನ್ನು ಹಾಳು ಮಾಡಲಿಕ್ಕೆ, ಆ ದೇಶದೊಳಗಿರುವಂಥ ಸಂಪನ್ಮೂಲಗಳನ್ನು ಕಳ್ಳತನ ಮಾಡಲಿಕ್ಕೆ ಹೆಸರುವಾಸಿಯಾದಂಥ ದೇಶ ಅಂದರೆ ಡೆಫಿನೆಟ್ಲಿ ಅಮೇರಿಕಾ. ಈ ಎಲ್ಲ ದೇಶಗಳಲ್ಲಿ ಕೂಡ ಇಂತಹದ್ದೇ ಆಪರೇಷನನ್ನು ಮೊದಲಿಗೆ ಅಮೇರಿಕಾ ನಡೆಸಿದೆ ಆ್ಯಂಡ್ ಸೈನಿಕ ಕಾರ್ಯಾಚರಣೆಯನ್ನು ನಡೆಸಿದೆ. ನಂತರ ದೀರ್ಘಕಾಲದ ಅಸ್ಥಿರತೆಯನ್ನು ಉಂಟು ಮಾಡಿದೆ. ಇದರ ಪರಿಣಾಮವಾಗಿ ಮಿತ್ರ ಅಥವಾ ನಕಾರಾತ್ಮಕ ಫಲಿತಾಂಶಗಳು ಕೂಡ ಅಲ್ಲಿಂದ ಬಂದಿದ್ದನ್ನು ಕಾಣ್ತೀವಿ. ಹಾಗಾದರೆ ವೆನಿಜುವೆಲಾ ಕೂಡ ಇದೇ ದಾರಿಯಲ್ಲಿ ಹೋಗ್ತಾ ಇದೆಯಾ ಎಂಬ ಆತಂಕ ಇವತ್ತು ಜಗತ್ತಿನಾದ್ಯಂತ ಇದೆ. ಡೆಫಿನೆಟ್ಲಿ ಇದೇ ದಾರಿಯಲ್ಲಿ ಹೋಗ್ತಾ ಇದೆ. ಆ್ಯಂಡ್ ಅಲ್ಲಿನ ಅಧ್ಯಕ್ಷರನ್ನು ಅವ್ರನ್ನ ಕರ್ಕೊಂಬರಲಿಕ್ಕೆ ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಅನ್ನುವಂಥ ಒಂದು ಆಪರೇಷನನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಗೈಸ್, ರಿಮೆಂಬರ್ ದಿಸ್ ಆಪರೇಷನ್ ನೇಮ್ ಬಿಕಾಸ್ ನಿಮಗೆ ಅದನ್ನು ಕ್ವಶನ್ ಕೇಳ್ಬೋದು. ಇನ್ನು ಜನರ ಪ್ರತಿಕ್ರಿಯೆ ಏನು, ಅಮೇರಿಕಾದ ಬಗ್ಗೆ ಏನು ಹೇಳ್ತಿದ್ದಾರೆ? ಎಸ್, ಅಮೇರಿಕಾದ ಬಗ್ಗೆ ಕೆಲವೊಂದಿಷ್ಟು ವೆನಿಜುವೆಲಾದಲ್ಲಿರುವಂಥ ಜನನೇ ಅಪ್ರಿಷಿಯೇಟ್ ಮಾಡ್ತಾರೆ. ಡೊನಾಲ್ಡ್ ಟ್ರಂಪ್ ಇಸ್ ಅ ಗುಡ್ ಪರ್ಸನ್, ಹೀ ಸೇವಿಂಗ್ ಅಸ್ ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ. ಇನ್ನೂ ಕೆಲವೊಬ್ರು ನೋ, ಇವತ್ತೇನು ಡೊನಾಲ್ಡ್ ಟ್ರಂಪ್ ಮಾಡ್ತಿದ್ದಾರೆ ಅದು ತಪ್ಪು, ಆಯಿಲ್ ಹಂಗ್ರಿ ಯುನೈಟೆಡ್ ಸ್ನೇಕ್ಸ್ ಆಫ್ ಅಮೇರಿಕಾ, ಓಕೆ, ಆ್ಯಂಡ್ ತೈಲಕ್ಕಾಗಿ ಹಸಿದ ಅಮೇರಿಕಾ ಅನ್ನೋದನ್ನು ಈ ಒಂದು ಕೆಲವೊಂದಿಷ್ಟು ಜನ ಇದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಇಟ್ ವಾಸ್ ನೆವರ್ ಅಬೌಟ್ ದ ಡ್ರಗ್ಸ್, ಈವನ್ ಡ್ರಗ್ಸ್, ಅದರೊಳಗೂ ಕೊಕೇನ್ ಅತಿ ಹೆಚ್ಚು ವೆನಿಜುವೆಲಾದಲ್ಲಿ ಬೆಳೀತಾರೆ ಆ್ಯಂಡ್ ಇದ್ರ ಥ್ರೂ ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಅಬೌಟ್ ಡೆಫಿನೆಟ್ಲಿ ಡ್ರಗ್ಸ್, ಇಟ್ ಈಸ್ ಅಬೌಟ್ ಆಯಿಲ್. ಓಕೆ, ವೆನಿಜುವೆಲಾದಲ್ಲಿರುವಂಥ ಆಯಿಲೇ ಇದಕ್ಕೆ ಮೂಲ ಕಾರಣ, ನಾಟ್ ಎ ಡ್ರಗ್ಸ್ ಅಂತ ಕೂಡ ಬಹಳಷ್ಟು ಜನ ಅಮೇರಿಕನ ಕ್ರಿಟಿಸೈಸ್ ಮಾಡ್ತಾರೆ. ಆ್ಯಂಡ್ ಹ್ಯೂಮನ್ ರೈಟ್ಸ್ ಲೆಕ್ಚರ್ ಹಿಪೋಕ್ರಸಿ. ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ವರ್ಲ್ಡ್ ಶುಡ್ ಬಿ ಪೀಸ್ಫುಲ್ ಆ್ಯಂಡ್ ನನಗೆ ನೊಬೆಲ್ ಪೀಸ್ ಪ್ರೈಸ್ ಸಿಗಬೇಕು ಅಂತ. ಆ್ಯಂಡ್ ಹೀ ಈಸ್ ಅ ಬಿಗ್ಗೆಸ್ಟ್ ಹಿಪೋಕ್ರೆಟ್ ಅನ್ನೋದಕ್ಕೆ ಇದೇ ಒಂದು ಕಾರಣ. ತಾನೇ ಶಾಂತಿಯನ್ನು
ಜಗತ್ತಿನೊಳಗೆ ಶಾಂತಿ ಇರಬೇಕು, ನನಗೆ ಶಾಂತಿ ನೊಬೆಲ್ ಸಿಗಬೇಕು ಅನ್ನುವಂಥ ಮಾತು ಹೇಳಿದಂಥ ಡೊನಾಲ್ಡ್ ಟ್ರಂಪೇ ವೆನಿಜುವೆಲಾದ ಮೇಲೆ ಅಟ್ಯಾಕ್ ಮಾಡ್ತಾನೆ, ವೆನಿಜುವೆಲಾದ ಮೇಲೆ ಟೆರರಿಸಮ್ ಮಾಡಿಸ್ತಾನೆ ಅಂದರೆ ದಿಸ್ ಈಸ್ ದ ಹೈಟ್ ಆಫ್ ಹಿಪೋಕ್ರಸಿ ಗೈಸ್. ಓಕೆ, ಮಾನವ ಹಕ್ಕುಗಳ ಹೆಸರಿನ ದ್ವಂದ್ವ ನಿಲುವು ಕೂಡ ಇದು ಆಗಿದೆ ಅನ್ನೋದನ್ನು ನಾವು ಕಾಣ್ತೀವಿ. ಆ್ಯಂಡ್ ಮಾನವ ಹಕ್ಕುಗಳು ತೈಲದ ವಿಷಯ ಬಂದಾಗ ಮಾನವ ಹಕ್ಕುಗಳ ಉಲ್ಲಂಘನೆ ಕೂಡ ಆಗುತ್ತೆ ಅನ್ನೋದು ಈ ಒಂದು ಡೊನಾಲ್ಡ್ ಟ್ರಂಪ್ ಅವರ ಒಂದು ನಿಲುವು ಕೂಡ ಆಗಿದೆ. ಆ್ಯಂಡ್ ಕಾನ್ಸಿಕ್ವೆನ್ಸಸ್, ಈ ಥರ ಎಲ್ಲ ವೆನಿಜುವೆಲಾ ದೇಶದೊಳಗೆ ಆಗ್ತಾ ಇರುವಂಥ ಇದರ ಪರಿಣಾಮಗಳು ಏನಾಗ್ತವೆ ವೆನಿಜುವೆಲಾದಲ್ಲಿ ಅಂತ ಅಂದರೆ ಡೆಫಿನೆಟ್ಲಿ ಭಾರಿ ಬಡತನ. ಆಲ್ರೆಡಿ ಬಡತನದಲ್ಲಿರುವಂಥ ವೆನಿಜುವೆಲಾ ಮತ್ತಷ್ಟು ಬಡತನ ಹೆಚ್ಚುವಂಥ ಕಾರಣಗಳು ಕೂಡ ಡೆಫಿನೆಟ್ಲಿ ಇದ್ದಾವೆ. ಆಹಾರ ಮತ್ತು ಔಷಧದ ಕೊರತೆ, ಇದು ಆಹಾರ ಪರ್ಟಿಕ್ಯುಲರ್ಲಿ ಮೆಡಿಸಿನ್ಸ್ಗಾಗಿ ಅಮೇರಿಕಾದ ಮೇಲೆ ಡಿಪೆಂಡ್ ಇದೆ. ಅಮೇರಿಕಾದ ಮೇಲೆ ವೆನಿಜುವೆಲಾ ಮಾತ್ರ ಅಲ್ಲ ಗೈಸ್, ಇಂಡಿಯಾ ಕೂಡ ಡಿಪೆಂಡ್ ಇದೆ. ನಮ್ಮ ದೇಶದೊಳಗೆ ಹೇಳ್ತಾರಲ್ವಾ 2047ಕ್ಕೆ ವಿಕಸಿತ ಭಾರತ ಆಗುತ್ತೆ, ನಾವು ಯಾರ ಮೇಲೂ ಡಿಪೆಂಡ್ ಇಲ್ಲ ಹಾಗೆ ಹೀಗೆ. ನೋ ಗೈಸ್, ಅಮೇರಿಕಾದ ಮೇಲೆ ಡಿಪೆಂಡ್ ಇಲ್ಲದೆ ಇರುವಂಥ ದೇಶ ಇಲ್ಲ. ಆ್ಯಂಡ್ ಇಂಡಿಯಾ ಈಸ್ ಆಲ್ಸೋ ಡೆಫಿನೆಟ್ಲಿ ಡಿಪೆಂಡೆಂಟ್ ಆನ್ ಅಮೇರಿಕಾ. ಇವತ್ತು 50% ಟ್ಯಾಕ್ಸ್ ಹಾಕ್ತಾ ಇರೋದ್ರಿಂದ ನಮಗೆ ಭಾರತಕ್ಕೆ ಇದೊಂದು ದೊಡ್ಡ ಸವಾಲಾಗಿದೆ. ಆ್ಯಂಡ್ ವಿ ಆರ್ ಇನ್ ಕ್ರೈಸಿಸ್. ಓಕೆ, ನಮಗೂ ಕೂಡ ಸವಾಲೇ ಆಗಿದೆ. ಈವನ್ ಜನ ವಲಸೆ ಹೋಗ್ತಾರೆ. ಓಕೆ, ಈ ಥರ ಕ್ರೈಸಿಸ್ ಆದಾಗ ಜನ ವಲಸೆ ಹೋಗ್ತಾರೆ. ಅಷ್ಟೇ ಯಾಕೆ, ಆಂತರಿಕ ಗಲಭೆ ನೀವು ಈಗ ರೀಸೆಂಟ್ಲಿ ನೋಡೋದಾದರೆ ಬಾಂಗ್ಲಾದೇಶದೊಳಗೆ ನೋಡ್ಬೋದು. ಆ್ಯಂಡ್ ಈವನ್ ನೇಪಾಳ್ ಒಳಗೆ ಆಗಿರ್ಬೋದು, ಆಂತರಿಕ ಗಲಭೆಗಳು. ಜನ ತಾವೇ ಹೊಡೆದಾಡಕ್ಕೆ ಶುರು ಮಾಡ್ತಾರೆ. ದಟ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಬಿ ಹ್ಯಾಪನ್ ಇನ್ ವೆನಿಜುವೆಲಾ ಆಲ್ಸೋ ಅನ್ನುವಂಥ ಭಯ ಉಂಟಾಗಿದೆ. ಎದಕ್ಕಂದರೆ ಇದೇ ಒಂದು ಚಾನ್ಸನ್ನು ಕೈಕೊಂಡು ಕೊಟ್ಟಂಥ ಎಷ್ಟೋ ಒಂದು ಗುಂಪುಗಳಿರ್ತವೆ. ಆ್ಯಂಡ್ ಜಾಗತಿಕವಾಗಿ ಇವನ್ ತೈಲ ಬೆಲೆಗಳು ಅಸ್ಥಿರತೆ ಉಂಟಾಗುತ್ತೆ. ಬಿಕಾಸ್ ವೆನಿಜುವೆಲಾ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಆಯಿಲ್. ಈವನ್ ಎಕ್ಸ್ಟ್ರಾಕ್ಟ್ ಕೂಡ ಮಾಡ್ತಿದೆ. ಆ್ಯಂಡ್ ಲ್ಯಾಟಿನ್ ಅಮೆರಿಕಾದಲ್ಲಿ ಹೊಸ ಒಂದು ಶೀತಲ ಸಮರ ಕೂಡ ಪ್ರಾರಂಭ ಆಗ್ಬೋದು. ಆ್ಯಂಡ್ ಅಮೇರಿಕಾ, ರಷ್ಯಾ, ಚೈನಾ ಸಂಘರ್ಷ ಕೂಡ ಇದರಿಂದ ಉಂಟಾಗ್ಬೋದು. ಡೆಫಿನೆಟ್ಲಿ ರಷ್ಯಾ ಮತ್ತು ಚೈನಾ ದೇಶಗಳು ಅಮೇರಿಕಾದ ಮೇಲೆ ಮತ್ತಷ್ಟು ಎನಿಮಿಟಿಯನ್ನು ಹೆಚ್ಚಿಗೆ ಮಾಡಬಹುದು. ಓಕೆ, ಆ್ಯಂಡ್ ಸರಳವಾಗಿ ಹೇಳೋದಾದರೆ ವೆನಿಜುವೆಲಾದ ಗಲಭೆ ಕೇವಲ ಮಾನವ ಹಕ್ಕು ಅಥವಾ ಪ್ರಜಾಸತ್ತಾತ್ಮಕ ಸಮಸ್ಯೆ ಅಲ್ಲ, ಅದು ಆಯಿಲ್ ಮತ್ತು ಜಾಗತಿಕ ಶಕ್ತಿ, ರಾಜಕೀಯವಾಗಿ ನಾನೇ ದೊಡ್ಡಣ್ಣ ಅನ್ನುವಂಥ ತೋರಿಸ್ಬೇಕು ಅನ್ನುವಂಥ ಡೊನಾಲ್ಡ್ ಟ್ರಂಪ್ ಅವರ ನಿಲುವಿಗೆ ಇದು ಒಂದು ಬೆಸ್ಟ್ ಉದಾಹರಣೆ ಆಗಿದೆ ಗೈಸ್. ಸೊ ಇದು ಈ ಒಂದು ವೆನಿಜುವೆಲಾ ದೇಶದೊಳಗೆ ಆಗ್ತಾ ಇರುವಂಥ ಕ್ರೈಸಿಸ್. ಇದಕ್ಕೆ ಕಾರಣ ಅಲ್ಲಿರುವಂಥ ಆಯಿಲ್ ಆ್ಯಂಡ್ ನಿರಂತರವಾಗಿ ನಿರಂಕುಶ ಆಡಳಿತ ಆಗಿರಬಹುದು, ಅಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ ಆಗಿರಬಹುದು, ದೇಶದ ಆರ್ಥಿಕ ಅಸ್ಥಿರತೆ ಆಗಿರಬಹುದು, ಆ್ಯಂಡ್ ಅಮೇರಿಕಾ ಅಲ್ಲಿನ ಆಯಿಲ್ ನಿಕ್ಷೇಪಗಳನ್ನು ತೆಗೆದುಕೊಳ್ಳುವಂಥ ಉದ್ದೇಶದಿಂದ ಇವತ್ತು ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿದ್ದನ್ನು ಕಾಣ್ತೀವಿ. ಇದನ್ನು ಕುರಿತು ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ಕಂಪ್ಲೀಟ್ ಆಗಿ ಆರ್ಟಿಕಲ್ ಬಂದಿದೆ ಗೈಸ್. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆರ್ಟಿಕಲ್ನ ನಾನು ಕೂಡ ಹಾಕಿದ್ದೀನಿ, ಯು ಕ್ಯಾನ್ ಸಿ ದ್ಯಾಟ್. ಓಕೆ, ಈಗ ನೆಕ್ಸ್ಟ್ ಲಾಸ್ಟ್ ಸೆಗ್ಮೆಂಟ್ MCQಸ್ಗಳನ್ನು ನೋಡೋಣ. ಇದರ ಮೇಲೆ ಯಾವ ಥರ MCQಸ್ಗಳನ್ನು ಕೇಳಬಹುದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಗೈಸ್. ನೋಡಿ, ಇವತ್ತಿನ ಒಂದು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಬರ್ತಾ ಇದೆ ಆ್ಯಂಡ್ ಹೌ ಟು ಅಡಾಪ್ಟ್ ಫಾರ್ ನ್ಯೂ ಎಕ್ಸಾಮ್ ಪ್ಯಾಟರ್ನ್ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ವೆನಿಜುವೆಲಾ ಕುರಿತು ಅಮೇರಿಕಾದ ತೀವ್ರ ಆಸಕ್ತಿಗೆ ಪ್ರಮುಖ ಕಾರಣ ಯಾವುದು? ಡ್ರಗ್ ಸಾಗಣೆ ನಿಯಂತ್ರಣ, ಇದ್ರ ಮೇಲೆ ಸುಮ್ಮನೆ ಇದೊಂದು ರೀಸನು, ಇದು ಪ್ರಮುಖ ಕಾರಣ ಅಲ್ಲ. ಮಾನವ ಹಕ್ಕುಗಳ ಉಲ್ಲಂಘನೆ, ನೋವೆ. ವಿಶ್ವದ ಅತಿ ದೊಡ್ಡ ದೃಢೀಕೃತ ಆಯಿಲ್ ಭಂಡಾರ, ತೈಲ ಭಂಡಾರ, ಎಸ್, ಇದೇ ಮೂಲ ಕಾರಣ ಆಗಿದೆ ವೆನಿಜುವೆಲಾದ ಮೇಲೆ ಅಮೇರಿಕಕ್ಕೆ ಹೆಚ್ಚಿನ ಆಸಕ್ತಿ ಹೊಂದಲಿಕ್ಕೆ. ಪ್ರಾದೇಶಿಕ ಶರಣಾರ್ಥಿ ಸಮಸ್ಯೆ ಇದು ಅಂತೂ ಅಲ್ಲ. ಎಸ್, ಒನ್ ಆಫ್ ದಿ ರೀಸನ್, ಬಟ್ ಮೇನ್ ಕಾರಣ ವಿಶ್ವದ ಅತಿ ದೊಡ್ಡ ದೃಢೀಕೃತ ತೈಲ ಭಂಡಾರ ಇಲ್ಲಿರೋದ್ರಿಂದ. ಓಕೆ, ಯು ಕ್ಯಾನ್ ಸಿ ಇವನ್ ತೈಲ ಬೆಲೆಗಳು ಕೂಡ ಹೆಚ್ಚಿಗೆ ಆಗ್ಬೋದು. ಯಾಕಂದರೆ ಈ ದೇಶದೊಳಗೆ ಆಗ್ತಾ ಇರುವಂಥ ಒಂದು ಸಮಸ್ಯೆ ಬೇರೆ ದೇಶಗಳ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತದೆ. ನೆಕ್ಸ್ಟ್, ನಿಕೋಲಸ್ ಮಡೋರೋ ಸರ್ಕಾರದ ವಿರುದ್ಧ ಅಮೆರಿಕ ತೀವ್ರ ನಿಲುವು ತಾಳಲು ಪ್ರಮುಖ ರಾಜಕೀಯ ಕಾರಣ ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ. ವೆನಿಜುವೆಲಾದ ಸೇನಾ ದುರ್ಬಲತೆ, ನೋ ವೇ, ಇದ್ರದಂತೂ ಸಾಧ್ಯನೇ ಇಲ್ಲ. ಆ್ಯಂಡ್ ಮಡೋರೋ ಸರ್ಕಾರ ಅಮೆರಿಕದ ಪರ ನೀತಿ ಅನುಸರಿಸದಿರುವುದು. ಎಸ್, ಡೊನಾಲ್ಡ್ ಟ್ರಂಪ್ ಹೇಳ್ದಂಗೆ ಯಾಕೆ ಆಡಳಿತ ನಡೆಸಬೇಕು? ಓಕೆ, ಸೊ ಮಡೋರೋ ಸರ್ಕಾರ ಅಮೆರಿಕ ವಿರೋಧಿ ರಾಷ್ಟ್ರಗಳೊಂದಿಗೆ ಹತ್ತಿರದ ಸಂಬಂಧ ಹೊಂದಿದೆ. ಎಸ್, ರಷ್ಯಾ, ಚೈನಾ ಜೊತೆಗೆ
ಆ್ಯಂಡ್ ಈ ಇರಾನ್ ಜೊತೆಗೆ ಸಂಬಂಧ ಹೊಂದಿದ್ದು ಇವತ್ತು ಅಮೆರಿಕ ಕೆಂಗಣ್ಣಿಗೆ ಗುರಿಯಾಗಿದ್ದನ್ನು ನಾವು ಕಾಣ್ತೀವಿ ಗೈಸ್. ಸಿ ಇಸ್ ದ ರೈಟ್ ಆನ್ಸರ್. ಸಿ, ರಷ್ಯಾ, ಚೈನಾ, ಇರಾನ್, ಕ್ಯೂಬಾ ಜೊತೆಗೆ ಸೈನಿಕ, ಆರ್ಥಿಕ, ಗುಪ್ತಚರ ಸಂಬಂಧ ಮತ್ತು ಈ ಒಂದು ತಂತ್ರಜ್ಞಾನ ಕೇಂದ್ರವಾಗಿ ಕೂಡ ವೆನಿಜುವೆಲಾನ ಉಪಯೋಗ ಮಾಡ್ತಿದ್ದಾರೆ ಎಲ್ಲ ದೇಶಗಳು ಈ ಸೌತ್ ಅಮೆರಿಕಾದಲ್ಲಿ ಅನ್ನೋದು ಕೂಡ ಒಂದು ಕಾರಣ ಆಗಿದೆ. ನೆಕ್ಸ್ಟ್, ಕೆಳಗಿನ ಯಾವ ದೇಶದ ಮೇಲೆ ನಡೆದ ಅಮೆರಿಕ ಹಸ್ತಕ್ಷೇಪವನ್ನು ವೆನಿಜುವೆಲಾ ಪರಿಸ್ಥಿತಿಗೆ ಇತಿಹಾಸ ಹೋಲಿಕೆ ಆಗಲಿಕ್ಕೆ ಉಲ್ಲಂಘನೆಯನ್ನು ಮಾಡಲಾಗಿದೆ? ಇವನ್ ನಾನು ಕೂಡ ಹೇಳಿದ್ದೀನಿ. ಆ್ಯಂಡ್ ಇರಾಕ್ 2003, ಪನಾಮಾ 1989, ಅಫ್ಘಾನಿಸ್ತಾನ್ 2001. ಎಸ್, ಇವೆಲ್ಲವನ್ನು ಕೂಡ ನಾವು ಉದಾಹರಣೆಯಾಗಿ ತಗೋಬಹುದು ಗೈಸ್. ಇಲ್ಲಿ ಹೆಂಗೆ ಅಟ್ಯಾಕ್ ಮಾಡಿತ್ತು ಅಮೆರಿಕ, ಹಾಗೆ ಇವತ್ತು ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿದೆ. 1, 2, 3 ಆರ್ ದ ರೈಟ್ ಆನ್ಸರ್ಸ್ ಹಿಯರ್. ಓಕೆ, ಸೊ ಈ ಥರದ ಒಂದು ಪ್ರಶ್ನೆಗಳು ನಿಮಗೆ ಎಕ್ಸಾಮ್ನಲ್ಲಿ ಬರ್ತಾ ಇದ್ದಾವೆ. ನಮ್ಮ ಒಂದು ಕ್ವಶನ್ ಬ್ಯಾಂಕ್ ಬರ್ತಾ ಇದೆ ಗೈಸ್. ಆ್ಯಂಡ್ ಯಾರ್ಯಾರೆಲ್ಲ PSI ESIಗೆ ಓದ್ತಿದ್ದೀರಿ ಆ್ಯಂಡ್ ರೀಸೆಂಟ್ 2024-25ರಲ್ಲಿ ನಡೆದಂಥ ಎಲ್ಲ KEA ಕ್ವಶನ್ ಪೇಪರ್ ಆಗಿರ್ಬೋದು, ಅಷ್ಟೇ ಅಲ್ಲ ಹಳೆಯ PSI ಕ್ವಶನ್ ಪೇಪರ್, ESI ಕ್ವಶನ್ ಪೇಪರ್, ಆ ಕ್ವಶನ್ಸ್ಗಳನ್ನು ಎನಲೈಸ್ ಮಾಡಿ ಅವಕ್ಕೆ ಉತ್ತರಗಳನ್ನು ಕೊಟ್ಟಿದ್ದಾಗಿರ್ಬೋದು, ಟ್ರೆಂಡಿಂಗ್ ಟಾಪಿಕ್ಸ್ ಆಗಿರ್ಬೋದು, ರೀಸೆಂಟ್ಲಿ ನಡೆದಂಥ ಎಕ್ಸಾಮ್ ಪ್ಯಾಟರ್ನ್ಸ್, ಆಮೇಲೆ ಇವತ್ತಿನ ಎಕ್ಸಾಮ್ಸ್ಗಳಲ್ಲಿ ಯಾವ ತರಹದ ಪ್ರಶ್ನೆಗಳನ್ನು ಓವರಾಲ್ ಆಗಿ ನೀಡ್ತಿದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿಯೊಂದಿಗೆ ನಿಮಗೆ ಕ್ವಶನ್ ಬ್ಯಾಂಕ್ ದೊರೀತದೆ. ಆ್ಯಂಡ್ ಇಟ್ ಮೇ ಟೇಕ್ ಅನದರ್ 15 days ಟೈಮ್, ಅದರೊಳಗೆ ನಿಮಗೆ ಕ್ವಶನ್ ಬ್ಯಾಂಕ್ ಕೂಡ ದೊರೀತದೆ ಗೈಸ್. ನೆಕ್ಸ್ಟ್, 4th ಕ್ವಶನ್, ವೆನಿಜುವೆಲಾದ ತೈಲ ಸಂಪನ್ಮೂಲಗಳ ಮೇಲೆ ನಿಯಂತ್ರಣ ಸಾಧಿಸುವುದರಿಂದ ಕೆಳಗಿನ ಯಾವ ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ? ವೆರಿ ಇಂಪಾರ್ಟೆಂಟಾ. ಕಾನ್ಸಿಕ್ವೆನ್ಸಸ್ ಏನಾಗ್ತವೆ? ಜಾಗತಿಕ ತೈಲ ಬೆಲೆಗಳು ಹೆಚ್ಚಿಗೆ ಆಗ್ತವೆ, ನಾನು ಹೇಳಿದ್ದೀನಿ ಇದನ್ನು. ಅಮೆರಿಕ ಇಂಧನ ಭದ್ರತೆ ಹೆಚ್ಚಾಗುತ್ತೆ. ಡೆಫಿನೆಟ್ಲಿ ಲ್ಯಾಟಿನ್ ಅಮೆರಿಕಾದಲ್ಲಿ ಚೈನಾ ಮತ್ತು ರಷ್ಯಾದ ಪ್ರಭಾವ ಹೆಚ್ಚಿಗೆ ಆಗಿದ್ದನ್ನು ನಾವು ಕಾಣ್ತೀವಿ ಗೈಸ್. ಆ್ಯಂಡ್ 1, 2, 3 ಆರ್ ದ ರೈಟ್ ಆನ್ಸರ್ಸ್. ಇದರ ಒಂದು PDF ಅನ್ನು ನಾನು ಗ್ರೂಪ್ ಒಳಗೆ ಹಾಕಿರ್ತೀನಿ. ಯು ಕ್ಯಾನ್ ಸಿ ದ್ಯಾಟ್, ಯು ಕ್ಯಾನ್ ರೀಡ್ ದಿಸ್ ಆಲ್ ದ ಇನ್ಫಾರ್ಮೇಷನ್ ಗೈಸ್. ಓಕೆ, ನೆಕ್ಸ್ಟ್, ವೆನಿಜುವೆಲಾ ಸಂಕಷ್ಟದ ಕುರಿತು ಇಟ್ ವಾಸ್ ನೆವರ್ ಅಬೌಟ್ ಡ್ರಗ್ಸ್, ಇಟ್ಸ್ ಆಲ್ವೇಸ್ ಅಬೌಟ್ ಆಯಿಲ್ ಎಂಬ ಹೇಳಿಕೆಯ ಮುಖ್ಯ ಅರ್ಥವೇನು ಅಂತ ನಿಮಗೆ ಪ್ರಶ್ನೆ ಇದೆ ಗೈಸ್. ಡ್ರಗ್ಸ್ ಸಾಗಾಣಿಕೆ ವೆನಿಜುವೆಲಾದ ಮುಖ್ಯ ಸಮಸ್ಯೆ ಅಲ್ವೇ ಅಲ್ಲ, ಬಟ್ ಹೇಳ್ತಾ ಇರುವಂಥ ಕಾರಣ ಮಾನವ ಹಕ್ಕುಗಳ ಸಮಸ್ಯೆನೂ ಅಲ್ಲ. ನಿಜವಾದ ಕಾರಣ ತೈಲ ಸಂಪನ್ಮೂಲಗಳ ನಿಯಂತ್ರಣವನ್ನು ಹೊಂದಬೇಕು ಅನ್ನುವಂಥ ಕಾರಣವನ್ನು ಅಮೇರಿಕ ಹೊಂದಿದೆ. ಆದ್ದರಿಂದ ವೆನಿಜುವೆಲಾದ ಮೇಲೆ ಅಟ್ಯಾಕ್ ಮಾಡಿದೆ ಅನ್ನೋದನ್ನು ನಾವು ನೋಡ್ಬೋದು ಗೈಸ್. ಎಸ್, ದಿಸ್ ಈಸ್ ಆಲ್ ಅಬೌಟ್ ವೆನಿಜುವೆಲಾದ ಒಂದು ವಿಷಯ ಆಗಿತ್ತು. ನಾನು ಮ್ಯಾಪ್ನ ತೋರಿಸಿದ್ದೀನಿ, ಕ್ಯಾಪಿಟಲ್, ಈವನ್ ಲೀಡರ್, ವಾಟ್ ಆರ್ ದ ರೀಸನ್ಸ್ ಅನ್ನೋದನ್ನು ಕೂಡ ನಾನು ನಿಮಗೆ ಎಲ್ಲ ಹೇಳಿದ್ದೀನಿ. ಐ ಹೋಪ್ ನಿಮಗೆ ಈ ವಿಷಯ ಚೆನ್ನಾಗಿ ತಿಳಿದಿದೆ ಅಂತ. ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಬರೋದಾಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯವನ್ನು ಈ ಥರ ಹೋಲಿಸ್ಟಿಕ್ ಆಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಜಿಯೋಪೊಲಿಟಿಕ್ ಆಗಿ ಆ್ಯಂಡ್ ಎಲ್ಲ ಆ್ಯಂಗಲಿಂದ ತಿಳಿದುಕೊಳ್ಬೇಕು ಅಂದರೆ ಡೆಫಿನೆಟ್ಲಿ ಗೈಸ್, ಧಾರವಾಡದ ಸಪ್ತಾಪುರ್ನಲ್ಲಿ ನಮ್ಮ ಹೊಸ ಸಂಸ್ಥೆಯ ಒಂದು ಬ್ರ್ಯಾಂಚ್ ಓಪನ್ ಆಗಿದೆ. ಇಲ್ಲಿವರೆಗೂ ಕಲ್ಯಾಣನಗರದೊಳಗಿತ್ತು, ಅದು ಈಗ ಸಪ್ತಾಪುರ್ಗೆ ಹೋಗಿದೆ. ಆ್ಯಂಡ್ ಮುಂಬರುವಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್, PSI, ESI, FDA, SDA ಆ್ಯಂಡ್ VAO, ಯಾವ್ಯಾವ ಪರೀಕ್ಷೆಗೆ ನೀವು ಓದ್ತಾ ಇದ್ದೀರಾ, ಈ ಎಲ್ಲ ಪರೀಕ್ಷೆಗೆ ನಿಮಗೆ ಪ್ರಾಪರ್ ಆದಂಥ ಗೈಡೆನ್ಸ್ ಬೇಕು ಅನ್ನೋದಾದರೆ ಡೆಫಿನೆಟ್ಲಿ ಯು ಕ್ಯಾನ್ ವಿಸಿಟ್ ಟು ಅವರ್ ಸೆಂಟರ್. ಆ್ಯಂಡ್ PSI ಪೇಪರ್ 1 ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಬ್ಯಾಚ್ಗಳು ಕೂಡ 15 ಜನವರಿ 15ಗೆ ಸ್ಟಾರ್ಟ್ ಆಗ್ತಾ ಇದ್ದಾವೆ. ನಾನು 10 days ಮುಂಚಿತವಾಗಿ ಹೇಳ್ತಿದ್ದೀನಿ ಗೈಸ್. ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ಒಂದು ಆ್ಯಪ್ ಇದೆ. ನೀವು ಗೂಗಲ್ ಪ್ಲೇ ಸ್ಟೋರ್ ಒಳಗೆ ಹೋಗಿ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ನಮ್ಮ ಟೆಲಿಗ್ರಾಮಲ್ಲಿ ಇದರ ಲಿಂಕ್ನ ಹಾಕಿರ್ತೀನಿ. ಸೊ ಇಲ್ಲಿ ನಿಮಗೆ ಆನ್ಲೈನ್ ಪೇಪರ್ 1 ಕ್ಲಾಸ್ ಸಿಗುತ್ತೆ. ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್, PSI ಪತ್ರಿಕೆ 1ರಲ್ಲಿ ಮತ್ತು ESI ಪತ್ರಿಕೆ 1ರಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಲಿಕ್ಕೆ ಡೆಫಿನೆಟ್ಲಿ ನೀವು ಬಂದು ನೋಡಿ. ಈ ವಿಷಯವನ್ನು ನಾನು ನಿಮ್ಗೆ ಹೇಗೆ ಹೇಳಿದ್ನೋ ಇದೇ ಥರ ಡೀಟೇಲ್ ಆಗಿ ನಿಮಗೆ ವಿಷಯವನ್ನು ಹೇಳೋದ್ರಿಂದ ಅದು ಹೆಲ್ಪ್ ಆಗುತ್ತೆ. ಆನ್ಲೈನ್ ಬೇಕು ಅಂದವರು ಆನ್ಲೈನಲ್ಲಿ ತೊಗೊಳ್ಳಿ, ಆಫ್ಲೈನ್ ಬೇಕು ಅಂದವರು ನಮ್ಮ ಸಪ್ತಾಪುರದ ಒಂದು ಬ್ರ್ಯಾಂಚ್ಗೆ ಬಂದು ವಿಸಿಟ್ ಮಾಡಿ ಅಡ್ಮಿಷನ್ ಮಾಡ್ಬೋದು ಗೈಸ್. ಆ್ಯಂಡ್ ರಿಮೆಂಬರ್, ಆಫ್ಲೈನ್ ಯಾರಿಗೆ ಬೇಕೋ ಅವರು ಇದು ಒಂದು ಬ್ಯಾಚ್ ಮಾತ್ರ, ಓಕೆ, ಫಸ್ಟ್ ಬ್ಯಾಚ್. ಸೊ ಈ ಒಂದು ಬ್ಯಾಚ್ ಮಾತ್ರ ನಿಮಗೆ ಡಿಸ್ಕೌಂಟ್ ರೇಟಲ್ಲಿ, ಓಕೆ, 2000 ರೂಪೀಸ್ಗೆ ನಿಮಗೆ ಈ ಒಂದು 3 ಸೆಗ್ಮೆಂಟನ್ನು ಕವರ್ ಮಾಡಿಕೊಡಲಾಗುತ್ತೆ. ಇದ್ರ ಜೊತೆಗೆ ನಿಮಗೆ ಈವನ್ ಒಂದು 5 ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡುತ್ತೆ. ಆ್ಯಂಡ್ ಪೇಪರ್ 1 ಮೇಲೆ ಆ ಟೆಸ್ಟ್ಗಳಲ್ಲಿ ನಿಮ್ಗೆ ಬರೀ ಇದನ್ನು ಕಲಿಸೋದಲ್ಲ, ಇದು ಈ 3 ವಿಷಯಗಳನ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ ನಾವು ಟೈಮ್ ಟೇಬಲ್ ಪ್ರಕಾರ ನಿಮಗೆ ಪರ್ಫೆಕ್ಟ್ ಮಾಡಿ
ಕಳಿಸ್ಲಿಕ್ಕೆ ಡೆಫಿನೆಟ್ಲಿ ಸಹಾಯ ಮಾಡ್ತೀವಿ. ನಾವು ಹೇಳಿದಾಗೆ ನೀವು ಕೆಲಸ ಮಾಡಿದರೆ 100% ಜಸ್ಟ್ ವಿದಿನ್ 20-25 ಡೇಸ್ ಒಳಗಡೆ ನೀವು ಇದರ ಮೇಲೆ ಹಿಡಿತವನ್ನು ಸಾಧಿಸಬಹುದು ಆ್ಯಂಡ್ ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡ್ಬೋದು. ಇಂಗ್ಲೀಷ್ ಸಮಸ್ಯೆ ಇದೆಯಾ? ಕಮ್ ಆ್ಯಂಡ್ ವಿಸಿಟ್ ಟು ಕನಮಡಿ ಇನ್ಸ್ಟಿಟ್ಯೂಟ್. ಪ್ರಬಂಧ ಬರಲಿಕ್ಕೆ ಸಮಸ್ಯೆ ಇದೆಯಾ? ಕಮ್ ಆ್ಯಂಡ್ ವಿಸಿಟ್ ಟು ಕನಮಡಿ ಇನ್ಸ್ಟಿಟ್ಯೂಟ್. ಪ್ರಿಸೈಸ್ ರೈಟಿಂಗ್ ಸಮಸ್ಯೆ ಇದೆಯಾ? ಕಮ್ ಆ್ಯಂಡ್ ವಿಸಿಟ್ ಟು ಕನಮಡಿ ಇನ್ಸ್ಟಿಟ್ಯೂಟ್. ಆ್ಯಂಡ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಬುಕ್ಸ್ ಆಗಿರ್ಬೋದು, ಅದಕ್ಕೆ ಎಲ್ಲದಕ್ಕೂ ಕೂಡ ಡೆಫಿನೆಟ್ಲಿ ಒನ್ ಡೆಸ್ಟಿನೇಷನ್ ಕನಮಡಿ ಇನ್ಸ್ಟಿಟ್ಯೂಟ್. ನೀವು ಬನ್ನಿ, ನಾವು ಅವೈಲೇಬಲ್ ಇರ್ತದೆ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಮೀ ಗೈಸ್. ಸೊ ನಾನು ಅವೈಲೇಬಲ್ ಇರ್ತೀನಿ ಅಲ್ಲಿ. ಆ್ಯಂಡ್ ಯಾರ್ಯಾರಿಗೆ ಪುಸ್ತಕ ಬೇಕು ಅಂತೀರಿ, ಪ್ರಬಂಧ, ಭಾಷಾಂತರ ಸಾರಾಂಶ ಬರವಣಿಗೆ, ಈವನ್ ಇಂಗ್ಲೀಷ್ ಮೀಡಿಯಂ ಪ್ರಬಂಧ, ಕ್ವಶನ್ ಬ್ಯಾಂಕ್, ಈವನ್ ಮೊನ್ನೆ ನಡೆದಂಥ ಮೈನಾರಿಟಿ ಎಕ್ಸಾಮಲ್ಲಿ ಈ ಪುಸ್ತಕಗಳಿಂದ ಡೈರೆಕ್ಟಾಗಿ ಕ್ವಶನ್ ಬಂದಿದ್ದರಿಂದ ನಮ್ಮ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗಿದೆ ಗೈಸ್. PSI 545 ಆಗಿರ್ಬೋದು, ಎಕ್ಸಾಮ್ ಆಗಿರ್ಬೋದು, 402 ಒಳಗಾಗಿರಬಹುದು. ಸೊ ಈ ಪುಸ್ತಕಗಳಿಂದ ಪ್ರಶ್ನೆಗಳು ಬಂದಿದ್ದಾವೆ ಆ್ಯಂಡ್ ನಮ್ಮ ಕ್ಲಾಸ್ಗಳಿಂದ ನಿಮಗೆ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ. ಸೊ ಹಾಗಂತ ನಮ್ಮ ವಿವಿಧ ಆ್ಯಂಗಲಲ್ಲಿ ಕ್ಲಾಸ್ಗಳನ್ನು ಹೇಳೋದ್ರಿಂದ, ಹೋಲಿಸ್ಟಿಕ್ ಆಗಿ ಬ್ರಾಡ್ ಆಗಿ ಅಪ್ಡೇಟ್ ಇರುವಂಥ ಕ್ಲಾಸಸ್ಗಳನ್ನ ನಿಮಗೆ ಕೊಡೋದ್ರಿಂದ ಅದು ನಿಮಗೆ ಸಹಾಯ ಆಗುತ್ತೆ. ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಅಲ್ಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಗೈಸ್. ಬಾಯ್, ಟೇಕ್ ಕೇರ್.